ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಕ್ತಾಃ ಸಮಸ್ತಾಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಧರ್ಮಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತುಶಪದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯವರುದ್ಧತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ. ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಸತ್ಯಸ್ತು ಸ್ವಸ್ತ್ಯಸ್ತು ಅಜೇಡಜನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ಭಾಗವತೆ ಷಷ್ಠಸ್ಕಂದಾಂಧ್ರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಪರೀಕ್ಷಿತ್ ರಾಜ ಶುಕಾಚಾರ್ಯ ಕೇಳ್ತಾನೆ, ನನಗೆ ಮ್ರಿಯಮಾಣಸ್ಯ ಯತ್ಕೃತ್ಯಂ 7 ದಿವಸ ಆಯುಷ್ಯ ಇದೆ, ನಾನು ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ತಾವು ನನಗೆ ಸತ್ಮಾತ್ ಸರ್ವಾತ್ಮನಾರಾಜನ್ ಎಲ್ಲ ರೀತಿಯಿಂದಲೂ ಭಗವಂತನನ್ನು ಹೃದಯದಲ್ಲಿ ಇಟ್ಕೋ,
ಇದೇ ಮುಖ್ಯವಾದ ಉಪಾಯ ಅಂತ ತಿಳ್ಕೊಂಡಂತ ಹೇಳಿ ಉಪಯೋಗಕ್ಕೆ ಅದನ್ನು ಆ ರೀತಿಯಾಗಿ ಹೃದಯದಲ್ಲಿ ಇಟ್ಟುಕೊಳ್ಳೋದಕ್ಕೋಸ್ಕರ ಎಲ್ಲ ರೀತಿಯಾಗಿರ್ತಕ್ಕಂತಹ ವೈರಾಜಧಾರಣ, ಅಂತರ್ಯಾಮಿ ಧಾರಣ, ಯೋಗಧಾರಣ, ರೂಪಧಾರಣ, ಆ ಜೊತೆಗೆ ಭಗವಂತನ ಮಹಿಮೆ ಗೊತ್ತಾಗಲಿ ಅಂತ ತಿಳ್ಕೊಂಡಂತೇಳಿ ಅದ್ಭುತವಾಗಿರ್ತಕ್ಕಂಥ ಅವನ ಸೃಷ್ಟಿ, ಅದರ ನಂತರ ಪರಮಾತ್ಮನ ಭಕ್ತರಿಗೆ ಯಾವಾಗಲೂ ಅವನು ಸಂರಕ್ಷಕನಾಗಿರ್ತಾನೆ ಅಂತ ತಿಳ್ಕೊಂಡಂತನ್ನುವ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಭೂಮಿಯನ್ನು ವರಾಹದೇವರು ಉದ್ಧಾರ ಮಾಡಿದ ಕಥೆ, ದ್ವಾರಪಾಲಕರು ಹೇಗೆ ಪತಿತರಾದರು ಜ್ಞಾನಿಗಳನ್ನು ತಡೆದಿದ್ದರಿಂದ ಅಂತಕ್ಕಂತಹ ಜಯ ವಿಜಯರ ಕಥೆ, ಆಮೇಲೆ ಸಂಪೂರ್ಣ ತತ್ವಜ್ಞಾನವನ್ನು ಹೇಳ್ತಕ್ಕಂತಹ ಆ ಕಪಿಲನಾಮಕನ ಭಗವಂತನ ಕಥೆ, ಆಮೇಲೆ ಮನುವಿನ ಪುತ್ರನಾಗಿರ್ತಕ್ಕಂಥ ಪ್ರಿಯವ್ರತನ ಉತ್ಥಾನಪಾದನ ಸಂಪೂರ್ಣವಾಗಿರ್ತಕ್ಕಂಥ ವಂಶ, ಪ್ರಾಚೀನ ಬರ್ಹಿ ಇತ್ಯಾದಿಗಳವರೆಗೆ, ಆನಂತರ 5ನೇ ಸ್ಕಂದದಲ್ಲಿ ಮನುವಿನ ಮಗ ಪ್ರಿಯವ್ರತ ಅವನ ವಂಶಜರ ಸಂಪೂರ್ಣವಾದ ಕಥೆ, ಪೂರ್ತಿ ಭೂಗೋಳ ಖಗೋಳ ಭಗವಂತನ ವಿಚಿತ್ರವಾದ ಸೃಷ್ಟಿ, ಅದೆಲ್ಲವನ್ನೂ ಹೇಳಿ ನರಕದ ವರ್ಣನೆಯನ್ನು ಕೂಡ ನಿನ್ನೆ ಮಾಡಿದ್ದೀರಿ. ಈ ನರಕದ ವರ್ಣನೆಯನ್ನು ಕೇಳತಕ್ಕಂಥ ವಿಚಾರದಲ್ಲಿ ಮೈ ನವಿರೇಳುತ್ತದೆ. ಎಂಥ ಕಠೋರ ಶಿಕ್ಷೆಗಳು! ನಮ್ಮಲ್ಲಿ ಕೆಲವರು ವಿದ್ವಾಂಸರಿದ್ದಾರೆ, ಈ ನರಕ ಅಂತ ಅನ್ನೋದು ಇಲ್ಲೇ ಇಲ್ಲ, ಸುಮ್ಮನೆ ಅನಿಸೋ ಸಲುವಾಗಿ ನರಕ ಅದನ್ನು ಕಲ್ಪನೆ ಮಾಡಿದ್ದಾರೆ ಹಾಗೆ ಹೀಗೆ ಅಂಥೇಳಿ. ಈ ಮಾತು ಒಪ್ತಕ್ಕಂಥದ್ದಲ್ಲ. ಗರುಡ ಪುರಾಣದಲ್ಲಿ ಹೇಳಿದ್ದಾರೆ, ಭಾಗವತದಲ್ಲಿ ಹೇಳಿದ್ದಾರೆ, ಇನ್ನೂ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಆಚಾರ್ಯರು ಕೂಡ ಇದಕ್ಕೋಸ್ಕರ ಉಪಾಯವನ್ನು ಹೇಳಿದ್ದಾರೆ. ಆದ್ದರಿಂದ ನರಕ ಕೆಲವರಿಗೆ ಅಸಮಾಧಾನ ತಂದು ಕೊಡ್ಬೋದು ವರ್ಣನೆ, ಆದರೆ ಅನಿವಾರ್ಯವಿದೆ. ಆಗ ಅದಕ್ಕೆ ನನಗೆ ರಾಜ ಹೇಳ್ತಾನೆ, ಯಮನ ದೂತರ ಕೈಯಲ್ಲಿ ನಾವು ಸಿಗದಂತೆ ಏನಾದರೂ ಉಪಾಯವಿದೆಯೇ? ಅದಕ್ಕೆ ಶುಕಾಚಾರ್ಯ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತು ದಶಹರ, 10 ವಿಧವಾದ ಪಾಪಗಳು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯದಿಂದ ಮತ್ತು ಇವುಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಮನಸ್ಸಿನಿಂದ ಮಾಡಿದ ಸಕಲ ಪಾಪಗಳನ್ನು ಇವತ್ತು ಭಗವಂತನನ್ನು ವಿಶೇಷವಾದ ರೀತಿಯಲ್ಲಿ ಆರಾಧನೆ ಮಾಡಿದರೆ ಎಲ್ಲ ಪಾಪಗಳು ಹೊರಟು ಹೋಗ್ತವೆ. ಆದ್ದರಿಂದ ನೀವು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ನಮಗೇನು ಚರ್ಮ ಶರೀರ ಅಲ್ಲ, ವಿಷ್ಣುದೂತರೇ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಮದೂತರು ಕರೆದುಕೊಂಡು ಹೋಗ್ಬೋದು, ಆದರೆ ಒಂದೆರಡು ಸಣ್ಣ ಪುಟ್ಟ ನರಕ ತೋರಿಸ್ಬೋದು. ಆದರೆ ವಿಷ್ಣು ಭಕ್ತರು ಅಂಥೇಳಿ ಯಮಧರ್ಮರಾಜ ನರಕಕ್ಕೆ ಹಾಕೋ ಬದಲಾಗಿ ಬೇರೆ ಕಡೆ ಹಾಕ್ತಾನೆ. ಇದ್ದರೂ ಅಲ್ಪ ಸ್ವಲ್ಪ ದಿವಸ ಇಟ್ಕೊಂಡು ಕಳಿಸ್ತಾನೆ. ಆದ್ದರಿಂದಾಗಿ ಇವತ್ತು ದಶಹರ ಪರಮಾತ್ಮನ ವಿಶೇಷವಾಗಿ ವಿಜಯಾದಶಮಿ, ಎಲ್ಲ ತರಹದಲ್ಲಿ ವಿಜಯವನ್ನು ತಂದುಕೊಡುವ ದಶಮಿ ಇದು. ಶ್ರೀ ರಾಮಚಂದ್ರನಿಗೆ ವಿಜಯವಾದ ದಿನ. ಶ್ರೀಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ, ಅನಕಾಸುರನ ಮೇಲೆ ಆಕ್ರಮಣ ಮಾಡಿದ ಸಂದರ್ಭ. ಒಟ್ಟು ಎಲ್ಲ ದೃಷ್ಟಿಯಿಂದಲೂ ನಮಗೆ ವಿಜಯವನ್ನು ಕೊಡ್ತಕ್ಕಂಥ ದಿನ ಇವತ್ತು. ಈಗಾಗಲೇ ನಾವು ಬೆಳಗ್ಗೆ 6:45 ಒಳಗಾಗಿ ಸರಸ್ವತಿ ವಿಸರ್ಜನೆಯನ್ನು ಮಾಡಿ ಸರಸ್ವತಿ ಪೂಜೆ ಮಾಡಿದ್ದೇವೆ. ಸರಸ್ವತಿಗೆ ನೈವೇದ್ಯ ತೋರಿಸಿದ್ದೇವೆ. ಸರಸ್ವತಿ ವಿಸರ್ಜನೆ ಇವತ್ತು ಬೆಳಗ್ಗೆ ನಾವು ಮಾಡಿ, ಈಗ ಸರಸ್ವತಿ ವಿಸರ್ಜನೆ ಆದ ಮೇಲೆ ಶಾಸ್ತ್ರ ಪಾಠ ಕೇಳಬೇಕು ಅಂತ ನಿಯಮ. ಭಾಗವತ ಅಂತ ಶ್ರೇಷ್ಠ ಶಾಸ್ತ್ರ ಮತ್ತು ಯಾವುದಿದೆ ಅದನ್ನು ಹೇಳುವ ಕೇಳುವ ಭಾಗ್ಯ
ನಮ್ಮಿಬ್ಬರಿಗೂ ಪ್ರಾಪ್ತವಾಗಿದೆ ಮತ್ತು ಮಹತ್ವಪೂರ್ಣವಾದ ಪ್ರಶ್ನೆಯನ್ನು ಹೇಳ್ತಾರೆ. ಶುಕಾಚಾರ್ಯ ಹೇಳ್ತಾರೆ, ಯಮನ ದೂತರ ಮುಖವನ್ನು ಕಾಣಬಾರದು, ಅವ್ರ ಕೈಯಲ್ಲಿ ಸಿಕ್ಕಬಾರದು, ನರಕಕ್ಕೆ ಹೋಗಬಾರದು ಅಂತ ತಿಳ್ಕೊಂಡಂತೇಳಿ ನಿಶ್ಚಿತವಾಗಿಯೂ ನಮಗೆ ಬಯಕೆ ಇದ್ದರೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದು. ಶಾಸ್ತ್ರದಲ್ಲಿ ಪ್ರತಿಯೊಂದು ಪಾಪಕ್ಕೂ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಪ್ರಾಯಶ್ಚಿತ್ತ ಮಾಡಿಕೊಂಡ ಆ ಕ್ಷಣಕ್ಕೇನೆ ಪಾಪ ದೂರ ಆಗ್ತದೆ. ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ಯಾಕೋ ಈ ಉತ್ತರ ನಮ್ಗೆ ಸರಿ ಬೀಳಲಿಲ್ಲ. ಯಾಕೆ ನಮ್ಮ ಪ್ರಾಯಶ್ಚಿತ್ತ ಹೇಗಿರ್ತದೆ ಅಂತ ತಿಳ್ಕೊಂಡಂತಂದರೆ ಆನೆಯ ಸ್ನಾನದಂತೆ ಇರ್ತದೆ. ಕುಂಜರ ಸ್ನಾನ ಅಂತ ಕರೀತಾರೆ. ಆನೆಯ ಸ್ನಾನ ಅಂದ್ರೇನು? ಆನೆ ತಾಸುಗಟ್ಟಲೆ ನೀರಲ್ಲಿ ಮುಳುಗಿಟ್ಟು ಶಾಂತವಾಗಿ ಸ್ವಚ್ಛವಾಗಿ ಸ್ನಾನ ಮಾಡಿ ಹೊರಗೆ ಬರ್ತದೆ. ಹೊರಗೆ ಬಂದ ಕೂಡಲೇ ಮತ್ತೆ ಮಣ್ಣು ತೆಗೆದುಕೊಂಡು ಮೈ ಮೇಲೆ ಹಾಕೊಂಡ್ಬಿಡ್ತದೆ. ಹಾಗೆ ನಾವು ಭಾಗವತ ಅದನ್ನು ಕೇಳಿ ಬಹಳ ಭಕ್ತಿಯಿಂದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಹೇಳಿ ಯಾವುದೋ ಉಪವಾಸ, ದಾನ, ಧರ್ಮ, ಆನಂತರ ಯಜ್ಞ ಯಾಗಾದಿಗಳನ್ನು ಹೋಮವನ್ನು ಮಾಡಿಸ್ತೇವೆ, ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲಿ ಅಂತ ತಿಳ್ಕೊಂಡಂತೇಳಿ. ಆದರೆ ಮತ್ತೆ ಮರುದಿವಸದಿಂದ ಪಾಪ ಚಾಲು ಮಾಡ್ತೇವೆ. ಪಾಪ ಮತ್ತು ಪ್ರಾಯಶ್ಚಿತ್ತ, ಪಾಪ ಮತ್ತು ಪ್ರಾಯಶ್ಚಿತ್ತ, ಏನಿದು? ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ರಾಜನ ಪ್ರಶ್ನೆಗೆ ಶುಕಾಚಾರ್ಯ ಉತ್ತರವನ್ನು ಕೊಡ್ತಾರೆ. ಹೌದಪ್ಪ, ನೀನು ಹೇಳಿದ ನಿಜ. ಕರ್ಮಣ ಕರ್ಮನಿರ್ಹಾರ ಇಹ ಅತ್ಯಂತ ಇಷ್ಯತೆ. ಕರ್ಮವೇ ಬಂಧಕ. ಆ ಕರ್ಮದಿಂದ ಪಾಪಕರ್ಮ ಹೋಗ್ತದೆ ಅಂತ ತಿಳ್ಕೊಂಡಂತ ಅನ್ನೋದು ಸತ್ಯವಾಗಿದ್ದರೂ ಅಷ್ಟು ಪೂರ್ಣಗ್ರಾಹ್ಯವಲ್ಲ. ಅಂದರೆ ಅರ್ಥವೇನು? ಪ್ರಾಯಶ್ಚಿತ್ತಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪ್ರಾಯಶ್ಚಿತ್ತ ಇವೆ. ಒಂದು ವಿದ್ವಾಂಸರು ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ, ಸಾಮಾನ್ಯ ಅಧಿಕಾರಿಗಳು ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ. ಎರಡು ಅಂತರ ಇವೆ. ವಿದ್ವಾಂಸರು ತಿಳಿದು ಪ್ರಾಯಶ್ಚಿತ್ತ ಮಾಡಿ ಆ ಕರ್ಮದಲ್ಲಿ ಅಧ್ಯಕ್ಷನಾದಂಥ ಭಗವಂತನಿಗೆ ಶರಣು ಹೋಗಿ ಇನ್ನು ಮುಂದೆ ನನ್ನ ಕಡೆಯಿಂದ ಪಾಪ ಮಾಡಿಸ್ಬೇಡ ಅಂತ ತಿಳ್ಕೊಂಡಂತಕ್ಕಂಥ ಒಂದು ಪ್ರಾರ್ಥನೆ ಮಾಡಿ ಪ್ರತಿಜ್ಞೆ ಮಾಡಿ ನಂತರ ಅಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅಂಥವರಿಗೆ ಪ್ರಾಯಶ್ಚಿತ್ತಗಳು ಸಕಲ ಪಾಪಗಳನ್ನು ದೂರ ಮಾಡಲಿಕ್ಕೆ ಸಮರ್ಥವಾಗಿವೆ. ಇನ್ನು ಅವಿದ್ವತ್ ಪ್ರಾಯಶ್ಚಿತ್ತ, ದಡ್ಡರು ಮಾಡ್ತಕ್ಕಂಥ ಪ್ರಾಯಶ್ಚಿತ್ತ. ಆಯ್ತು ಆಚಾರ್ಯ, ಎಷ್ಟು ಈ ಹೋಮಕ್ಕೆ? 5,000, 10,000? ಹಾಂ, ತೊಗೊಂಡ್ಬಿಡ್ರಿ, ನಾವು ಬರ್ತೀವಿ ಮಾಡಿಸ್ರಿ. ಬರ್ತಾಗ ಮಾಡಿಸ್ತಾರೆ. ಮಾಡಿಸಿದ ಕ್ಷಣಕ್ಕೆ ಮಾಡಿದಾಗೇ ಅಲ್ಲಿ ಇಲ್ಲಿ ಲಕ್ಷ ಕೊಟ್ಟು ಮಾತನಾಡ್ತಾ ಇರ್ತಾರೆ. ಆನಂತರ ಮುಗಿದ ಕ್ಷಣಕ್ಕೆ ಆಯ್ತು ನಮ್ಮದೆಲ್ಲ ಪಾಪ ಹೋಯಿತು ಅಂತ ತಿಳ್ಕೊಂಡು ಮತ್ತು ಮರುದಿವಸ 5 ಸ್ಟಾರ್ ಹೋಟೆಲ್ಗೆ ಹೋಗೋದು. ಏನರ್ಥ ಇದು? ಒಂದು ಸಲ ಪ್ರಾಯ ಪಾಪಮಿತ್ಯುಕ್ತಂ, ಮಾಡಿದ ಪಾಪಗಳಿಗೆ ಪ್ರಾಯ ಅಂತ ಹೆಸರು. ಚಿತ್ತಂ ತಸ್ಯ ವಿಶೋಧನಂ, ಚಿತ್ತ ಅಂತಕೊಂಡಂತಂದರೆ ಮುಂದೆ ಅದನ್ನು ಮಾಡದಂತೆ ಆ ಪ್ರವೃತ್ತಿಯನ್ನೇ ಬಿಟ್ಟು ಬಿಡುವುದು ಪ್ರಾಯಶ್ಚಿತ್ತ. ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ ಕ್ಷಣಕ್ಕೇನೆ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಪುನಃ ಅಂಥ ಪಾಪಗಳನ್ನು ತಿರುಗಿ ಮಾಡಬಾರ್ದು. ಆಗ ಅವನ ಪ್ರಾಯಶ್ಚಿತ್ತಕ್ಕೆ ಅರ್ಥವಿದೆ. ಅವಿದ್ವತ್ ವಿದ್ವತ್ ಅಧಿಕಾರಿ ತಕ್ತಾತ್ ಪ್ರಾಯಶ್ಚಿತ್ತ ವಿಮರ್ಶನಂ ಅಂತೇಳಿ ಶುಕಾಚಾರ್ಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸರಿಯಾಗಿ ವಿಮರ್ಶೆ ಮಾಡಿ ಭಗವಂತನಿಗೆ ಶರಣು ಹೋಗಿ ಇನ್ನು ಮುಂದೆ ಇಂಥ ಪಾಪ ನಾನು ಮಾಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಅವನಿಗೆ ಶರಣಾಗತನಾಗಿ ಆ ರೀತಿಯಾಗಿ ನಮ್ಮನ್ನು ನಾವು ಸರೆಂಡರ್ ಮಾಡಿ ಮುಂದೆ ಅಂಥ ತಪ್ಪು ಕಾರ್ಯ ಆಗದಂತೆ ನೋಡ್ಕೋತಕ್ಕಂಥ ರೀತಿಯಲ್ಲಿ ಮಾಡುವ ಪ್ರಾಯಶ್ಚಿತ್ತ ಅಂತೇನಿದೆ, ಇದು ಅತ್ಯಂತ ಶ್ರೇಷ್ಠ ಪ್ರಾಯಶ್ಚಿತ್ತ ಅಂತೇಳಿ ಅನ್ನಿಸ್ಕೊಳ್ತದೆ. ಆದ್ದರಿಂದಾಗಿ ವಿದ್ವಾಂಸರನ್ನು ಕೇಳಿ ಅವರು ಹೇಳೋ ಮಾರ್ಗದರ್ಶನದಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು. ಆದರೆ
ಯಾವುದೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ. ಏಕಾದಶಿ ಉಪವಾಸ ದೊಡ್ಡ ಪ್ರಾಯಶ್ಚಿತ್ತ. ಭಗವಂತ ನಾಮಸ್ಮರಣೆ ಅತಿ ದೊಡ್ಡ ಪ್ರಾಯಶ್ಚಿತ್ತ. ಆ ನಂತರ ನಿತ್ಯ ನೈಮಿತ್ತಿಕ ಆಚರಣೆಗಳು, ವ್ರತ, ನಿಯಮ, ಉಪವಾಸಾದಿಗಳು ಇವೆಲ್ಲವೂ ಕೂಡ ಪ್ರಾಯಶ್ಚಿತ್ತದಲ್ಲೇ ಬರ್ತದೆ. ಪಾಪಗಳನ್ನು ದೂರ ಮಾಡಲಿಕ್ಕೆ ಸಮರ್ಥವಾಗಿವೆ. ಹಾಗೆ ಮಾಡೋದು ಬೇಡ ಅಂತೀರಿ, ಮಾಡಲೇಬೇಕು. ಇವೆಲ್ಲ ಮಾಡೋದ್ರಿಂದಾಗಿ ಒಂದು ವೇಳೆ ನಮ್ಮ ಕರ್ಮಾನುಸಾರ ನರಕ ಬಂದರೂ ಯಮದೇವರಂತಾನೆ, ಇವನು ಭಾಳ ಒಳ್ಳೆಯವಿದ್ದಾನೆ, ಆಯ್ತು ನಿನ್ನ ದರ್ಶನ ಮಾಡಿ ಆಗಿದೆಲ್ಲ, ನಡಿ ಇನ್ನು ಸ್ವರ್ಗಕ್ಕೆ ಕಳಿಸ್ತಾನೆ ಅಂತ ಕಳಿಸ್ತಾನೆ. ಆದರೆ ಮುಖ್ಯ ಎಲ್ಲಿ ನಮ್ಮ ಲಕ್ಷ್ಯ ಇರಬೇಕು ಅಂತಂದರೆ, ಪರಮಾತ್ಮ ನಾನು ಮಾಡುವ ಈ ಕಾರ್ಯದಿಂದ ನೀನು ಸಂತುಷ್ಟನಾಗು, ನನ್ನ ಈ ಕಾರ್ಯದಿಂದ ನೀನು ಸಂತುಷ್ಟನಾಗು ಅಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಪರಮಾತ್ಮ ನೀನು ಸಂತುಷ್ಟನಾಗು ಅಂತೇಳಿ. ಪರಮಾತ್ಮನ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಇದನ್ನು ಕೇವಲ ಅಭ್ಯಾಸವಾಗಿದೆ ಅಂತ ತಿಳ್ಕೊಂಡಂತ ಹೇಳುವುದಲ್ಲ. ಎಲ್ಲೋ ನೋಡ್ತಾ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತ ತಿಳ್ಕೊಂಡಂತಲ್ಲ. ಭಗವಂತನಲ್ಲೇ ಮನಸ್ಸನ್ನಿಟ್ಟು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಸಕಲ ಪಾಪ ಪ್ರಾಯಶ್ಚಿತ್ತಾರ್ಥಂ ಏತತ್ವ್ರತಂ ಕರಿಷ್ಯೆ ಅಂತ ತಿಳ್ಕೊಂಡಂತೇಳಿ ಮಾಡಬೇಕು. ಪವಮಾನ ಹೋಮನೋ ಬೃಹತಿ ಸಹಸ್ರ ಹೋಮನೋ ಇವೆಲ್ಲ ನಮ್ಮ ಪಾಪಗಳನ್ನು ಕಳೆದು ನಮಗೆ ಅದ್ಭುತವಾದಂಥ ರೀತಿಯಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಕೊಡ್ತಕ್ಕಂಥ ಶ್ರೇಷ್ಠ ಹೋಮಗಳು, ಶ್ರೇಷ್ಠ ಕ್ರಿಯೆಗಳು. ಆದರೆ ಇದು ವಿಷ್ಣು ಪ್ರೀತಿಕರವಾಗಿರಬೇಕು, ಇದು ನಿಶ್ಚಿತ. ಜನರಿಗೆ ತೋರಿಸ್ಲಿಕ್ಕಾಗಲಿ ಅಥವಾ ಏನೋ ಒಂದು ರೀತಿ ನಾವು ಮಾಡ್ತೇವೆ ಅಂತ ದೊಡ್ಡಸ್ತಕ್ಕೆ ಆಗಲಿ ಇಲ್ಲ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಈ ನಿಯಮ ತಪ್ಪದೇ ಪರಿಪಾಲಿತವಾಗಬೇಕು. ಕನ್ನಡದಲ್ಲೊಂದು ಗಾದೆ ಮಾತಿದೆ, ಪಥ್ಯ ಮಾಡ್ತಕ್ಕಂಥವನಿಗೆ ರೋಗಗಳು ಬರುವುದಿಲ್ಲ ಅಂಥೇಳಿ. ಆಯುರ್ವೇದದಲ್ಲಿ ಹೇಳ್ತಾರೆ, ಒಂದು ಪಥ್ಯ ಮಾಡ್ತಕ್ಕಂಥವನಿಗೆ ಔಷಧ ಬೇಕಾಗಿಲ್ಲ, ಪಥ್ಯ ಮಾಡದೇ ಇದ್ದವನಿಗೆ ಔಷಧ ಉಪಯೋಗಕ್ಕೆ ಬೀಳೋದಿಲ್ಲ. ಅನುಪಾನ ಪಥ್ಯಗಳು ಔಷಧ ಜೊತೆಯಲ್ಲಿ ಆ ಕೆಲವು ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಹೆಂಗೂ ಡಾಕ್ಟರ್ ಹೇಳಿದ ಔಷಧ ತೆಗೆದುಕೊಳ್ಳಿಕತ್ತೀನಿ, ಆದರೂ ಮತ್ತೆ ಪುನಃ ನಂಗೆ ಬಟಾಟ ವಡ ಬೇಕು, ಆ ನಂತರ ಆ ಕರೆದದ್ದು ಬೇಕು, ಈ ಕರೆದದ್ದು ಬೇಕು, ಈ ರೀತಿಯಾಗಿರ್ತಕ್ಕಂಥ ಸುಖ ಬೇಕು ಅಂತಕ್ಕಂಥ ಒಂದು ಆ ರೀತಿಯಾದ ಅದರ ಹಿಂದೆ ಬಿದ್ದುಕೊಂಡು ಅಂಥ ಆ ಪಾಪಗಳನ್ನು ಮಾಡೋದು. ಮತ್ತು ಕೆಮ್ಮಿನ ಊಟ ತೊಗೊಳ್ಕತ್ತಿ ಅಂತ ಅನ್ನೋದು ಐಸ್ ಕ್ರೀಮ್ ತಿನ್ನೋದು ಏನು ಉಪಯೋಗ ಆಗೋದಿಲ್ಲ. ಪ್ರಾಯಶ್ಚಿತ್ತ ಹೇಗೆ ಪಥ್ಯವಿರಬೇಕು, ಅದೇ ರೀತಿಯಾಗಿ ಇನ್ನೊಂದು ಗಾದೆ ಮಾತು ನಮ್ಮ ಹಿರಿಯರು ದಾಸರು ಹೇಳಿದ್ದಾರೆ, ಪಥ್ಯ ಉಣ್ಣುವನಿಗೆ, ಪಥ್ಯದಿಂದ ಇರುವವನಿಗೆ ರೋಗವಿಲ್ಲ, ನೈವೇದ್ಯದ ಅನ್ನವನ್ನು ಉಣ್ಣುವವನಿಗೆ ಭವರೋಗವಿಲ್ಲ. ಪರಮಾತ್ಮ ನೈವೇದ್ಯದ ಅನ್ನವನ್ನು ದಿನ ನೈವೇದ್ಯದ ಅನ್ನವನ್ನು ಬಿಟ್ಟು ಏನನ್ನೂ ತಿನ್ನೋದಿಲ್ಲ ಅಂತ ವ್ರತ ಮಾಡಿ ಭಗವಂತ ಅನುಗ್ರಹ ಭಾಳ ಬೇಗ ಆಗ್ತದೆ. ಇನ್ನು ಪ್ರಾಯಶ್ಚಿತ್ತವೂ ಕೂಡ ಬೇಲೆ, ಒಂದು ದಿವಸ ಹಣ ಖರ್ಚು ಮಾಡಿದೆ, ಪ್ರಾಯಶ್ಚಿತ್ತ ಮಾಡಿದೆ, ಹೋಮ ಮಾಡಿಸಿದೆ, ಮುಗೀತಲ್ಲ. ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯಶೌಚಾಭ್ಯಾಂ ಯಮೇನ ನಿಯಮೇನ ಚ. ಪರೀಕ್ಷಿತ್ ರಾಜ ಪ್ರಾಯಶ್ಚಿತ್ತ ಮಾಡಿಕೊಂಡಾಕ್ಟ್ ಮುಗಿಯೋದು, ತಪಸ್ಸು ಮಾಡಬೇಕು. ತಪಸ್ಸು ಅಂತ ತಿಳ್ಕೊಂಡು ಭಗವಂತನ ಬಗ್ಗೆ ಸತತ ಚಿಂತನೆ, ಶ್ರವಣ ಮನ್ನಾದಿಗಳನ್ನು ಮಾಡಬೇಕು. ಪರಮಾತ್ಮನಲ್ಲೇ ಮನಸ್ಸನ್ನಿಟ್ಟು ಅವನ ಸೇವೆಗೋಸ್ಕರ ಕಾರ್ಯಗಳನ್ನು ಮಾಡಬೇಕು. ಇಂದ್ರಿಯ ನಿಗ್ರಹ ಇರಬೇಕು. ಪರಮಾತ್ಮನಲ್ಲಿ ಮನಸ್ಸು ಏಕಾಗ್ರವಾಗಿರಬೇಕು. ಭಗವತ್ ಪ್ರೀತಿಗೋಸ್ಕರ ಎಲ್ಲ ಸುಖಗಳನ್ನು ತ್ಯಾಗ ಮಾಡುವ ತಯಾರಿ ಇರಬೇಕು. ಶಾಸ್ತ್ರ ಹೇಳಿದಂತೆ ಆಚರಣೆಯನ್ನು ಮಾಡಬೇಕು.
ಮಡಿ ಮೈಲಿಗೆ ಇತ್ಯಾದಿಗಳನ್ನು ಪರಿಪಾಲನೆ ಮಾಡಬೇಕು. ಇತ್ಯಾದಿಗಳ ಪರಿಪಾಲನೆ ಅತ್ಯಂತ ಅವಶ್ಯಕವಾಗಿದೆ, ಮಾಡಬೇಕು. ಅದರ ಜೊತೆಯಲ್ಲಿ ಯಮ ನಿಯಮ ಅಷ್ಟಾಂಗ ಹೇಳಿದ್ದಾರಲ್ಲ, 2-3 ಸಲ ಬಂದಿದೆ ಭಾಗವತದಲ್ಲಿ, ಅವುಗಳನ್ನು ಕೂಡ ತಪ್ಪದೇ ಪರಿಪಾಲನೆ ಮಾಡಬೇಕು. ಅವುಗಳ ಪರಿಪಾಲನೆ ನಡಿಬೇಕು. ತಪಸ, ಭಗವಂತನ ಚಿಂತನೆ ತಪಸ್ಸು. ತಪ ಅಂತಿಕೊಂಡಂತಂದರೆ ಆಲೋಚನೆ ಅಂತ ಅರ್ಥ. ಬ್ರಹ್ಮಚರ್ಯ, ಬ್ರಹ್ಮ ಸೇವಾರ್ಥ ಭಗವತ್ ಪ್ರೀತ್ಯರ್ಥಂ ಆಚರಣಂ ಬ್ರಹ್ಮಚರ್ಯಂ. ಭಗವಂತನ ಪ್ರೀತಿಗೋಸ್ಕರ ಮಾಡುವ ಆಚರಣೆಗಳು ಬ್ರಹ್ಮಚರ್ಯ ಅಂತ ಅನಿಸ್ಕೊಳ್ತವೆ. ಆನಂತರ ಶಮೋ ಮನಿಷ್ಠತಾ ಬುದ್ಧಿ. ಎಲ್ಲಿ ನೋಡೋದಲ್ಲಿ ಭಗವಂತನನ್ನು ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ದಮ ಇಂದ್ರಿಯ ನಿಗ್ರಹ. ಇಂದ್ರಿಯಗಳು ನಾನು ಹೇಳಿದಾಗೆ ಕೇಳಬೇಕು. ಇವತ್ತು ಊಟ ಇಲ್ಲ, ಇವತ್ತು ಗ್ರಹಣ, ವೇದ, ಉಪವಾಸ ಮಾಡಲೇಬೇಕು, ಮಾಡೇ ಮಾಡ್ತೇನೆ. ಹೊಟ್ಟೆಗೆ ಹೇಳಬೇಕು, ಇವತ್ತು ಹಸಿವೆ ಆದರೂ ನೋಡ್ಕೊ, ನೆನಪಕ್ಕೋ, ಹಸಿವೆ ಆಗಿ ಬಿಡಬೇಡ ಅಂತ ಹೇಳಬೇಕು. ಈ ದಮ ಇರಲೇಬೇಕು. ತ್ಯಾಗೇನ, ವಸ್ತುಗಳ ಮೇಲಿನ ಮೋಹ ಹೋಗಬೇಕಾಗಿದ್ದರೆ ಆ ವಸ್ತುಗಳನ್ನು ತ್ಯಾಗ ಮಾಡೋದನ್ನು ಕಲಿಬೇಕು. ನನಗೆ ಯಾವುದು ಪ್ರಿಯ ಇದೆ ಅದನ್ನು ಇನ್ನೊಬ್ಬರಿಗೆ ಕೊಟ್ಬಿಡೋದು. ಪ್ರಿಯ ಇದೆ ಕೊಟ್ಬಿಡೋಂಗೆ ಹೆಂಡತಿ ಮಕ್ಕಳನ್ನು ಕೊಡಬೇಡಿ, ಮತ್ತು ಭಗವಂತನಿಗೆ ಸಮರ್ಪಿಸಿ. ಪರಮಾತ್ಮ ನಿನ್ನವರೇ ಸ್ವೀಕಾರ ಮಾಡು ಅಂತ ತಿಳ್ಕೊಂಡು ಅಂತೇಳಿ. ಆದ್ದರಿಂದಾಗಿ ಉಳಿದ ಭೋಗಗಳ ತ್ಯಾಗ ಮಾಡಲೇಬೇಕು. ಸತ್ಯ ಅಂತಂದರೆ ಶಾಸ್ತ್ರಾನುಸಾರವಾದ ಆಚರಣೆ. ಶೌಚ ಅಂದರೆ ಮಡಿ ಮೈಲಿಗೆ ಅದಕ್ಕೋಸ್ಕರ ಶಾರೀರಿಕ, ಮಾನಸಿಕ, ಬೌದ್ಧಿಕ ಶೌಚಗಳು, ಪವಿತ್ರತೆಗಳು. ಆನಂತರ 10 ವಿಧವಾದ ನಿಯಮಗಳು, ಯಮಗಳು 8 ವಿಧವಾದ ನಿಯಮಗಳನ್ನು ತಪ್ಪದೇ ಪರಿಪಾಲನೆ ಮಾಡಬೇಕು. ಕೆಲವು ಕಡೆ 12, 10 ಇದೆ ಸಂಖ್ಯೆ. ಅಷ್ಟೇ ಅಲ್ಲ, ಪ್ರಾಯಶ್ಚಿತ್ತ ಮಾಡಿಕೊಳ್ತಕ್ಕಂಥ ವ್ಯಕ್ತಿ ಭಗವಂತನ ಭಕ್ತನಾಗಿರಲೇಬೇಕು. ಭಗವಂತನ ಭಕ್ತನಾಗದೇ ಇರತಕ್ಕಂಥ ವ್ಯಕ್ತಿ ಮಾಡಿದ ಪ್ರಾಯಶ್ಚಿತ್ತಗಳು, ತಪಸ್ಸು, ಹೋಮ, ಹವನ ಇವೆಲ್ಲ ಹೇಗೆ ಅಂತಕೊಂಡಂತಂದರೆ, ಹೆಂಡದ ಬಾಟಲ್ನಲ್ಲಿ ಗಂಗಾ ನೀರು ತಂದು ಇದನ್ನು ಕುಡೀರಿ ಅಂತಂದ ಹಾಗೆ. ಹೆಂಡದ ಬಾಟಲ್ ನೋಡೇ ಬೇಡ ಹೋಗು, ಒಳಗೆ ಗಂಗಾ ಆದರೆ ಆದರೂ ಬೇಡ, ಈ ಬಾಟ್ಲೊಳಗೆ ನಂಗೆ ಬೇಕಾಗಿಲ್ಲ. ಅದನ್ನೇ ಹೇಳ್ತಾರೆ, ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖೈ. ಭಗವಂತನಲ್ಲಿ ಭಕ್ತಿ ಇಲ್ಲದೇ ಇದ್ದ ವ್ಯಕ್ತಿ ಮಾಡಿದ ಪ್ರಾಯಶ್ಚಿತ್ತಗಳು ನ ಪುನಂತೆ ರಾಜೇಂದ್ರ, ಅವನನ್ನು ಪಾಪದಿಂದ ಮುಕ್ತನನ್ನಾಗಿ ಮಾಡೋದಿಲ್ಲ. ವಿಷ್ಣು ಭಕ್ತಿ ಇಲ್ಲದೇ ಇದ್ದರೆ, ಭಗವದ್ಭಕ್ತಿ ಇಲ್ಲದೇ ಇದ್ದರೆ ಅವನನ್ನು ಪಾಪದಿಂದ ಮುಕ್ತ ಮಾಡೋದಿಲ್ಲ ಪರಮಾತ್ಮ. ರಾಜೇಂದ್ರ ಸುರಾಕುಂಭ ಮಿವಾಪಗಾಹ. ಸೆರೆಯ ಬಾಟಲ್ನಲ್ಲಿ ಅವು ಬಾಟ್ಲ್ ಇರಲಿಲ್ಲ, ಕುಂಭ ಗಡಿಗೆಗಳಿದ್ದು. ಹೆಂಡದ ಗಡಿಗೆಯಲ್ಲಿ ಆನಂತರ ಹೆಂಡದ ಗಡಿಗೆಯಲ್ಲಿ ನೀರು ಕುಡಿದಂತೆ, ಗಂಗಾ ನೀರೇ ಇರಲಿ, ಅಮೃತವೇ ಇರಲಿ, ಹೆಂಡ ಕುಡಿತಾನೆ ಅಂತ ಅರ್ಥ. ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹಿಂದಿನ ಕಾಲಕ್ಕೆ ಕೈಯಾಗಿ ಬಾಟ್ಲಿ ಇತ್ತು ಅಂತಕೊಂಡಂತಂದ್ರೆ ನಿಶ್ಚಿತ ಅರ್ಥ ಮಾಡ್ತಾಯಿದ್ವಿ. ಆದರೆ ಈಗ ಹೆಚ್ಚಿನ ಜನರ ಕೈಯಾಗಿ ಬಾಟ್ಲಿ ಇರ್ತಾವೆ, ಗುಡಿಗೆ ಬರ್ತಕ್ಕಂಥವ್ರ ಕೈಯಲ್ಲಿ ಬಾಟ್ಲಿ ಇರ್ತಾವೆ. ಏನು ಮಾಡಬೇಕು? ಇರಲಿ, ಅದರ ವಿಚಾರ ಅವರಿಗೆ ಬಿಟ್ಬಿಡೋಣ. ಏನೇ ಇರಲಿ, ಭಗವದ್ ಭಕ್ತಿ ಇಲ್ಲದೇ ಇರತಕ್ಕಂತಹ ಯಾವುದೇ ಕ್ರಿಯೆಗಳು ಅವನಿಗೆ ಫಲವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಭಕ್ತಿ ಇಲ್ಲದ ಮಾಡಿದ ಪ್ರಾಯಶ್ಚಿತ್ತಗಳು ಕೂಡ ಅತ್ಯಂತ ನಿರುಪಯುಕ್ತವಾಗಿರ್ತಕ್ಕಂಥವುಗಳು. ಇನ್ನು ಏಕಾದಶಿ ಭಗವನ್ನಾಮಸ್ಮರಣಾದಿ ಪ್ರಾಯಶ್ಚಿತ್ತಗಳ
ಕ್ಕಿಂತಲೂ ಹೆಚ್ಚಿನ ಇನ್ನೊಂದು ಪ್ರಾಯಶ್ಚಿತ್ತವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಶುಕಾಚಾರ್ಯ ಉಪದೇಶ ಮಾಡ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾರೆ, ನ ತಥಾ ಹ್ಯಗವಾನ್ ರಾಜನ್ ಪೂಯೇತ ತಪಾದಿಭಿ. ತಪಸ್ಸು, ವ್ರತ, ನಿಯಮ, ಉಪವಾಸ ಇತ್ಯಾದಿಗಳನ್ನೆಲ್ಲ ಮಾಡಿ ಮನುಷ್ಯ ಪವಿತ್ರನಾಗ್ತಾನೆ ಇರಲಿ. ಆದರೆ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿವೇಶಯ. ಯಾರು ಭಗವಂತನ ಭಕ್ತರಾಗಿದ್ದಾರೆ ಅಂಥ ಭಗವದ್ಭಕ್ತರ ಸೇವೆಯಿಂದ ಆ ವ್ಯಕ್ತಿಯ ಪಾಪಗಳು ಇಷ್ಟು ಚೆನ್ನಾಗಿ ದೂರವಾಗ್ತವಲ್ಲ, ಅವರು ಯಾವಾಗಲೂ ಭಗವಂತನ ಬಗ್ಗೆ ಹೇಳ್ತಾ ಇರ್ತಾರೆ. ಅದರಿಂದ ದಿನಾಲು ಪ್ರಾಯಶ್ಚಿತ್ತವಾಗ್ತದೆ. ಅದರಿಂದ ನಿಶ್ಚಿತವಾಗಿಯೂ ಕೂಡ ಪಾಪಗಳಿಂದ ಮುಕ್ತರಾಗ್ತೇವೆ. 115 ದಿನಗಳಿಂದ ಭಾಗವತವನ್ನು ಕೇಳ್ತಾ ಇದ್ದೀರಿ. ಪಾಪ ಎಲ್ಲಿದೆ? ಪಾಪ ಮಾಡುವ ಪ್ರವೃತ್ತಿ ಹೊರಟೋಗ್ತದೆ, ಚಿಂತೆ ಮಾಡಬೇಡಿ. ಆದ್ದರಿಂದಾಗಿ ಭಗವದ್ಭಕ್ತರು ಅಂತ ಏನಿದ್ದಾರೆ ಅಂಥ ಭಗವದ್ಭಕ್ತರ ಸಂಘ, ಅಂಥ ಭಗವದ್ಭಕ್ತರ ಸೇವೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಯಶ್ಚಿತ್ತ. ಭಾಗವತ್ ಪ್ರತಿಯೊಂದು ಸ್ಕಂದದಲ್ಲಿಯೂ ಸಜ್ಜನರ ಸಂಘ ಮಾಡಿ, ಸಜ್ಜನರ ಸಂಘದಿಂದಲೇ ನಿಮಗೆಲ್ಲವೂ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ ಇಲ್ಲೂ ಕೂಡ ಹೇಳ್ತಾರೆ, ಕೃಷ್ಣಾರ್ಪಿತ ಪ್ರಾಣ. ಯಾರು ತನ್ನ ಸಕಲ ಪ್ರವೃತ್ತಿಗಳನ್ನು ಭಗವಂತನಲ್ಲೇ ಸಮರ್ಪಣೆ ಮಾಡಿದ್ದಾನೆ, ಸ್ವತಃ ಭಗವದ್ಭಕ್ತನಾಗಿದ್ದಾನೆ, ಅಂಥ ಭಗವದ್ಭಕ್ತರ ಪಾದಸೇವೆ ಮಾಡಿ. ಪಾದಸೇವೆ ಮಾಡೋದು ಕಾಲು ತೊಳೆದು ಕಾಲು ಒತ್ತುವುದು ಅಂತ ಅರ್ಥ ಅಲ್ಲ, ಅವರು ಹೇಳಿದ ನಿಯಮಗಳನ್ನು ಪರಿಪಾಲನೆ ಮಾಡಿ ಅಂತ ಅರ್ಥ. ಆವಾಗ ನಿಶ್ಚಿತವಾಗಿಯೂ ಕೂಡ ಭಗವಂತ ನಮ್ಮ ಪಾಪಗಳನ್ನು ದೂರ ಮಾಡ್ತಾನೆ. ಅದಕ್ಕೋಸ್ಕರ ಮನುಷ್ಯನಲ್ಲಿ ಭಕ್ತಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ, ಅತಿ ಮಹತ್ವಪೂರ್ಣವಾದಂಥದ್ದು ಭಕ್ತಿ. ಭಕ್ತಿಯಿಂದ ಪರಮಾತ್ಮನನ್ನು ಒಂದು ಸಲ ಕರೆದರೂ ಸಾಕು, ನಮ್ಮ ಪಾಪಗಳು ದೂರವಾಗ್ತವೆ. ಆದರೆ ಆ ಭಕ್ತಿ ಬಹಳ ಚೆನ್ನಾಗಿರಬೇಕು. ಆಯ್ತು, ಒಂದು ಆ ಸಂದರ್ಭ ಬಂದಾಗ ಭಕ್ತಿಯಿಂದ ಕರಿತೇವೆ ಅಂತ ತಿಳ್ಕೊಂಡಂತಂದರೆ ಸಂದರ್ಭ ಒಬ್ಬರು ಹಾದಿಕಾಯಿ ಹಾಕಬೇಕು. ಸತತವಾಗಿ ಭಗವಂತನ ಸ್ಮರಣೆ ಮಹಿಮೆಗಳನ್ನು ಕೇಳ್ತಾ ಇದ್ದರೆ, ಭಕ್ತಿಯ ಮಧುರವಾದ ಮಧುಪಾನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಯಮದೂತರೇಕೆ ಸ್ವಪ್ನದಲ್ಲೂ ಯಮದೂತರು ಕಣ್ಣಿಗೆ ಕಾಣಿಸೋದು, ಬೀಳೋದಿಲ್ಲ. ಸ್ವಪ್ನದಲ್ಲಿ ಅವರ ಕಣ್ಣಿಗೆ ಬೀಳೋದಿಲ್ಲ, ಚಿಂತೆ ಮಾಡಬೇಡ. ಭಕ್ತಿಯಿಂದ ಭಗವಂತನನ್ನು ಕರೆದರೆ ಏನಾಗ್ತದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಒಂದು ಕಥೆ ಹೇಳ್ತಾನೆ, ಕೇಳು ಅಂತ ತಿಳ್ಕೊಂಡಂತ ಹೇಳಿ ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾನ್ಯಕುಬ್ಜ ಅಂತ ತಿಳ್ಕೊಂಡಂತ ಅನ್ನುವ ನಗರ, ಇವತ್ತಿನ ಕನ್ನೌಜ್, ರಾಜಸ್ಥಾನದಲ್ಲಿರ್ತಕ್ಕಂಥ ಕನ್ನೌಜ್. ಆ ಕಾನ್ಯಕುಬ್ಜ ನಗರದಲ್ಲಿ ಒಬ್ಬ ಒಳ್ಳೆ ಉತ್ತಮ ಬ್ರಾಹ್ಮಣನ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗ ಒಳ್ಳೆ ಸಂಸ್ಕಾರವನ್ನು ಪಡೆದಂತಕ್ಕಂಥವನು, ಶಾಸ್ತ್ರಾಭ್ಯಾಸಾದಿಗಳನ್ನು ಮಾಡ್ತಕ್ಕಂಥವನು, ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ, ಏಕಾದಶಿ ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಭಗವಂತನಲ್ಲಿ ತನ್ನ 18ನೇ ವಯಸ್ಸಿನವರೆಗೂ ಸಕಲ ಶಾಸ್ತ್ರ ಓದಿ ಪರಿಣತನಾಗಿ ಅದರಲ್ಲಿ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಒಂದು ಸಲ ಗುರುಗಳು ಅವನಿಗೆ ಹೇಳಿದರು, ಏನು ಅಂತ ತಿಳ್ಕೊಂಡಂತಂದರೆ, ಹೋಗಿ ಕಾಡಿಗೆ ಹೋಗಿ ಏನಾದರೂ ಸಮಿತಿಗಳನ್ನು ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡಂತ ಹೇಳಿ ಕಾಡಿಗೆ ಹೋದ. ತಿರುಗಿ ಬರುವಾಗ ನೋಡಿದ, ಒಬ್ಬಳು ಬೆಲೆವೆಣ್ಣು ದೇಹವನ್ನು ಮಾರ್ತಕ್ಕಂಥ ಹೆಣ್ಮಗಳು, ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ಲು. ಯಾವಕ್ಕೆ ನಾವು ಸೆಕ್ಸ್ ವರ್ಕರ್ ಅಂತ ಕರಿತೇವೆ. ಅವಳು ಸೆಂಡ ಕುಡಿದು ಮೈ ಮೇಲೆ ಬಟ್ಟೆ ಕಡೆಗೆ ಲಕ್ಷ್ಯ ಇಲ್ಲದೆ ಹೆಚ್ಚಿನ ಭಾಗ ವಿವಸ್ತ್ರಳಾಗಿ ಸಿಕ್ಕಂತೆ ವ್ಯವಹಾರ ಮಾಡ್ತಾ ಇದ್ಲು. ಅದ್ರ ಜೊತೆಗೆ ಅದೇ ರೀತಿ ಸೆರೆ ಕೊಡೋದು ಕೆಲವರೆಲ್ಲರೂ ಅದೇ ರೀತಿಯಾಗಿರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ರತರಾಗಿದ್ದರು.
ಅಂಥ ಹುಚ್ಚುಚ್ಚಾರ ವ್ಯವಹಾರಗಳಲ್ಲಿ ರತರಾಗಿದ್ದರು. ಅದನ್ನು ನೋಡಿ ಇವನಿಗೆ ಮನಸ್ಸು ವಿಕೃತವಾಯಿತು. ಹೇಗಾದರೂ ಮಾಡಿ ಈ ಹೆಣ್ಣನ್ನು ಪಡಿಬೇಕು. ಹೇಗೂ ನೀವೀಗ ಇವತ್ತಿನ ದಿವಸ ಶ್ರೀನಿವಾಸ ಕಲ್ಯಾಣದ ಕೊನೆಯ ದಿವಸ. ಆ ಶ್ರೀನಿವಾಸ ಕಲ್ಯಾಣದಲ್ಲಿರ್ತಕ್ಕಂಥವನು ಮಾಧವ ಯಾರು? ಆಕಾಶರಾಜನೇ. ಅವನು ಕೂಡ ಕುಂತಲನ ಹಿಂದೆ ಬಿದ್ದು ಈ ರೀತಿಯಾಗಿ ದಾರಿ ತಪ್ಪಿದ್ನಲ್ಲ. ಇಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅವನು ಗುರುಕುಲಕ್ಕೆ ಬಂದ. ಗುರುಗಳಿಗೆ ಹೇಳ್ದ, ಯಾಕೆಂದರೆ ಅವನು ಅಷ್ಟರಲ್ಲಿ ಮದುವೆ ಕೂಡ ಆಗಿತ್ತು. ಹೇಗೆ ನಾವು ಊರಿಗೆ ಹೋಗಿ ಬರ್ತೇನೆ ಅಂತ ಸುಳ್ಳು ಹೇಳಿ ಆ ನಂತರ ಆ ಹೆಣ್ಣಿನ ಹಿಂದೆ ಬಿದ್ದು ತಾನು ಮದುವೆಯಾದ ಹೆಂಡತಿಯನ್ನು ಬಿಟ್ಟ. ಆ ಹೆಣ್ಣು ಹೇಳಿದಂತೆ ಅನೇಕ ರೀತಿಯಾದ ದುರಾಚಾರಗಳನ್ನು ಮಾಡಿದ. ಕೈಯಲ್ಲಿದ್ದ ಹಣ ಸಂಪತ್ತಿ ಮುಗಿದೋಯ್ತು. ಆ ನಂತರ ಸಾಲ ಮಾಡಿದ, ಜೂಜಾಡಿದ, ಕಳ್ಳತನ ಮಾಡಿದ. ಹಣ ಸಾಲ ತೀರಿಸಬೇಕಲ್ಲ. ಸಂಪೂರ್ಣ ಧರ್ಮವನ್ನು ಬಿಟ್ಟು ಅವಳಲ್ಲೇ ಆಸಕ್ತನಾದ. ಒಂದು ಸಲ ನೋಡಿದ್ದಕ್ಕೆ ನೆನಪಿಟ್ಕೊಳ್ಳಿ. ನಾವು ಈ ನಟ ನಟಿಯರ ಸಿನಿಮಾಗಳನ್ನು, ಹೆಸರಿಗೆ ಸಿನಿಮಾ, ಭಾರತದ ಸಿನಿಮಾದೊಂದು ವೈಶಿಷ್ಟ್ಯ, ಇಲ್ಲಿ ಗಂಡಸರು ಮೈ ತುಂಬ ಬಟ್ಟೆ ಉಳ್ಳವರಾಗಿರ್ತಾರೆ. ಹೆಣ್ಮಕ್ಕಳು ಎಷ್ಟು ಕಡಿಮೆ ಬಟ್ಟೆ ಉಟ್ಕೊಳ್ಳೋಕೆ ಅಷ್ಟು ಕಡಿಮೆ ಬಟ್ಟೆ ಉಟ್ಕೊಂಡಿರ್ತಾರೆ ನಟಿಯರು. ಇದರ ಹಿಂದೆ ಇರತಕ್ಕಂಥ ದುರುದ್ದೇಶ ನಮಗೆ ಅರ್ಥ ಆಗುವುದೇ. ಯಾಕೆ ಇಂಥವರನ್ನು ನೋಡಿ ಮನಸ್ಸನ್ನು ಕೆಡಿಸ್ಕೊಳ್ಬೇಕು, ಮನೋವಿಕೃತಿಗಳನ್ನು ಮಾಡಬೇಕು? ಯಾರ್ಯಾರನ್ನು ಹೀರೋಯಿನ್ ಅಂತಿಕೊಂಡಂತಂದು ಮಹಾಪಾಪಿಗಳನ್ನು ನಾವು ನಮ್ಮ ಆದರ್ಶರು ಅಂತ ತಿಳ್ಕೊಳ್ಬೇಕೆ? ಅದನ್ನು ಕೂಡ ಅಷ್ಟೆಲ್ಲ ಮಕ್ಕಳನ್ನು ಕುಡಿಸ್ಕೊಂಡು ಸೀರಿಯಲ್ ನೋಡ್ತೇವೆ, ಮಕ್ಕಳನ್ನು ತೋರಿಸ್ಕೊಂಡು ಸಿನಿಮಾ ನೋಡ್ತೇವೆ ಅಂತ ನಾನು ನೋಡ್ತೇನೆ ಅಂತ ತಿಳ್ಕೊಳ್ಬೇಡಿ. ಮತ್ತು ನಾನು ನೋಡೋದಿಲ್ಲ. ಆ ರೀತಿ ಅನೇಕ ರೀತಿಯಾಗಿ ನೋಡಿ ಅಂಥ ವ್ಯಕ್ತಿ ಎಷ್ಟು ಸಲ ಪತಿತನಾಗಬಹುದು ಕಲ್ಪನೆ ಮಾಡಿಕೊಳ್ಳಿ. ಶಾರೀರಿಕವಾಗಿದ್ದರೂ ಮಾನಸಿಕ ಪತನ ಎಷ್ಟಾಗಿರ್ತದೆ ಅದನ್ನು ನಾವು ನೆನಪಿನ ಇಟ್ಟುಕೊಳ್ಬೇಕು. ಬ್ರಾಹ್ಮಣನ ಮನೆ ಅಂತ ತಿಳ್ಕೊಂಡಿರ್ತೀವಿ. ನನಗೆ ಯಾರೋ ಸಜ್ಜನರು ಬಂದಿದ್ದರು. ಸಜ್ಜನರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವತ್ತು ಅವನ 10ನೇ ಮಗನ ಜನ್ಮದಿನ. ಅವತ್ತೇ ಅವನು ಹುಟ್ಟಿದ್ದ 10ನೇ ಮಗ. ಅವರು ಯಾತ್ರಿಕರು ಸಜ್ಜನರಿದ್ದರು. ಏನಪ್ಪ ಭಾಳ ಒಳ್ಳೇದು ಮಾಡಿದಿ, ಇವನಿಗೆ ನಾರಾಯಣ ಅಂತ ಹೆಸರಿಡು, ನಾವೇ ನಾಮಕರಣ ಮಾಡ್ತೀವಿ ಬಾ ಅಂತ ತಿಳ್ಕೊಂಡು ಅಂತ ಹೇಳಿದರು. ಅನಿವಾರ್ಯವಾಗಿ ಮನೆಗೆ ಬಂದಿರತಕ್ಕಂಥ ಅವರಿಗೆ ಮಾತನ್ನು ಕೇಳಿ ಅವನಿಗೆ ನಾರಾಯಣ ಅಂತ ಹೆಸರಿಟ್ಟು ಆ ನಂತರ ಅವ್ರು ಹೊರಟೋಗ್ಬಿಟ್ರು. ತನ್ನ ಜೀವನದಲ್ಲಿ 88 ವರ್ಷಗಳನ್ನು 88ನೇ ವಯಸ್ಸಿನವರೆಗೆ, ಮೊದಲಿನ 18 ಮೈನಸ್ ಮಾಡಿ ಎಷ್ಟು ಉಳಿತು? 70 ವರ್ಷ ಕೇವಲ ಕುಡಿಯುವುದು, ಅನೇಕ ದುಷ್ಟ ಹೆಂಗಸರ ಜೊತೆಗೆ ಇರುವುದು, ಕಳ್ಳತನ ಮಾಡೋದು, ಹೊಡೆಸೋದು, ಬಡಿಸೋದು, ಖುನಿ ಮಾಡಿಸೋದು, ಇದೇ ಕೆಲಸವನ್ನು ಮಾಡಿದ್ದ. ಪಾಪ ಮಾಡಿದಷ್ಟು ನಮಗೆ ಮೃತ್ಯು ಸಮೀಪ ಬರ್ತದೆ. ಇಂಥ ಸಂದರ್ಭದಲ್ಲಿ ಆವಾಗ ಅವನನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ಯಮದೂತರು ಬಂದಿದ್ದಾರೆ. ಅತ್ಯಂತ ವಿಕರಾಳ ವಿಕೃತಿ ರೂಪ ಇರತಕ್ಕಂಥವರು, ದೊಡ್ಡ ದೊಡ್ಡ ಕಣ್ಣುಗಳು, ಮೈ ಮೇಲೆ ಕೇವಲ ಎಲುಬು, ಆ ನಂತರ ಏನೋ ವಿಕೃತವಾಗಿರ್ತಕ್ಕಂಥ ರೀತಿಯಲ್ಲಿ ಕೈಯಲ್ಲಿ ಒಂದು ಪಾಶ, ಇವನ ಕಡೆಗೆ ಪಾಶ ಎಸೆಯುವಂತೆ ಕಾಣಿಸ್ತು. ಆ ಕಾಲದಲ್ಲಿ ಆಟ ಆಡ್ತಕ್ಕಂಥವನನ್ನು ಆ ಕಾಲದಲ್ಲಿ ಅವನು ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಹ್ವಯಂ, ದೂರದಲ್ಲಿ ಆಟದಲ್ಲಿ ತೊಡಗಿರ್ತಕ್ಕಂಥ ನಾರಾಯಣ ಅಂತಕ್ಕಂಥ ವ್ಯಕ್ತಿಯನ್ನು ಪ್ಲಾವಿತೇನ ಸ್ವರೇಣ
ಅತ್ಯಂತ ಪೀಡಿತನಾಗಿ ನಾರಾಯಣ ಬಾ ಉಳಿಸಪ್ಪ, ನಾರಾಯಣ ಬಾ ಉಳಿಸು ಅಂತೇಳಿ ಆ ಕಾಲದಲ್ಲಿ ಉಚ್ಚೈಹಿ ಜೋರಾಗಿ ಅವನಿಗೆ ಕರೆದಿದ್ದಾನೆ. ಜೋರಾಗಿ ಕರೆಯುವುದರ ಜೊತೆಯಲ್ಲಿ ಹಿಂದಿನ ಅನೇಕ ಜನ್ಮದ ಸಾಧನೆ ಪಕ್ವವಾಗಿತ್ತು ಅಂತ ಕಾಣ್ತದೆ. ಆಗ ಅವನು ನೆನಪಾಗ್ತದೆ, ಮಗ ಬೇಗ ಬರಲಿಲ್ಲ. ಆದರೆ ಇವನು ನನಗನಿಸ್ತು, ಯಾವ ನಾರಾಯಣ ಅಂತೇಳಿ ಕರೆದರೆ ಸಕಲ ಪಾಪಗಳು ಹೋಗ್ತವೆ, ಮೋಕ್ಷ ಸಿಗ್ತದೆ ಅಂತ ಇಟ್ಟು ಆ ಹೆಸರಿಂದ ದೇವರ ಹೆಸರನ್ನು ಮಕ್ಕಳಿಗೆ ಇಡ್ತಾರೆ. ಆಗ ಅವನು ದೇವ್ರ ನೆನಪಾಯಿತು. ಯಾಕೆ ಬಾಲ್ಯದಲ್ಲಿ ಅಭ್ಯಾಸ ಮಾಡಿದ್ದ. ಇಂಥ ಭಗವಂತನಿಗೆ ಶರಣು ಹೋದರೆ ಇಂಥ ಯಮದರ್ಶನ ಆಗ್ತಿರಲಿಲ್ಲ. ಭಗವನ್ ನಾರಾಯಣ ಉದ್ಧಾರ ಮಾಡು, ಒಂದು ಅವಕಾಶ ಕೊಡು, ಸತ್ಕರ್ಮ ಮಾಡಲಿಕ್ಕೆ ಅವಕಾಶ ಕೊಡು ಅಂತೇಳಿ ಪುನಃ ಪ್ರಾರ್ಥನೆ ಮಾಡಿದ್ದಾನೆ. ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಯಮದೂತರು ಏನಂತ ತಮ್ಮ ಪಾಶವನ್ನು ಎಸೆದಿದ್ದರು. ಅಷ್ಟರಲ್ಲಿ ಅಲ್ಲಿ ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂತಹ ವಿಷ್ಣುದೂತರು ಬಂದಿದ್ದಾರೆ. ಯಮ ಪ್ರೇಷ್ಯಾನ್ ವಿಷ್ಣುದೂತಾ ವಾರಯ ಮಾಸುರಂಜಸ. ಆ ಕಾಲದಲ್ಲಿ ಆ ವಿಷ್ಣುದೂತರು ಬಂದು ಆ ಪಾಶವನ್ನು ಕಿತ್ತುಕೊಂಡು ಬಿಟ್ಟಿದ್ದಾರೆ. ಕಿತ್ತುಕೊಂಡು ಇವನನ್ನು ಕರ್ಕೊಂಡು ಹೋಗಬೇಡಿ ಅಂತ ತಿಳ್ಕೊಂಡಂತಿದ್ದ. ವರ್ಣನೆ ಮಾಡ್ತಾರೆ, ಆ ಯಮದೂತರಿಗೆ 4 ಕೈಗಳು, ಪೀತಾಂಬರ, ಬೇಕಾದಷ್ಟು ಆಭರಣಗಳು, ಭುಜಕೀರ್ತಿ ಭುಜಕ್ಕಾಕುವ ಆಭರಣಗಳು, ವಂಕೆ ಇತ್ಯಾದಿಗಳು, ಕಿವಿ ಆಭರಣಗಳು, ಅದ್ಭುತವಾಗಿರ್ತಕ್ಕಂಥ ಸಕಲ ಸಿರಿವಂತಿಕೆಯಿಂದ ಯುಕ್ತರಾಗಿರ್ತಕ್ಕಂಥವರು. ಮತ್ತು ಎಲ್ಲರೂ 18-20 ವರ್ಷದವರಂತ ಯುವಕರಾಗಿದ್ದಾರೆ. ಇವರು ಬಂದವರನ್ನು ತಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಯಮದೂತರು ಕೇಳ್ತಾರೆ, ಯಾರು ನೀವು? ಯಾಕೆ ಬಂದು ನಮ್ಮ ಕೆಲಸದಲ್ಲಿ ಅಡ್ಡಿ ಮಾಡ್ತಾ ಇದ್ದೀರಿ? ಈ ರೀತಿಯಾಗಿ ಮಾಡೋದು ಸರಿಯೇನು ಅಂತೇಳಿ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆಗ ವಿಷ್ಣುದೂತರಂತಾರೆ, ನೀವ್ಯಾರು ಮೊದಲು ಹೇಳ್ರಿ? ಅವ್ರು ಹೇಳ್ತಾರೆ, ನಾವು ಯಮನ ದೂತರು. ಯಮ ಅವನಿಗೆ ಧರ್ಮರಾಜ ಅಂತ ಕರೀತಾರೆ. ಧರ್ಮದ ರಾಜನ ದೂತರಲ್ಲ ನೀವು. ಹಾಗಾದ್ರೆ ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು? ಧರ್ಮ ಅಧರ್ಮದ ಲಕ್ಷಣ ಹೇಳಿ. ಆ ನಂತರ ಯಾರು ಯಮದೂತರ ನಿಮ್ಮ ವಶರಾಗಿದ್ದುಕೊಂಡು ದರ್ಗಾದಿಗಳಿಗೆ ಹೋಗ್ತಾರೆ, ಎಂಥ ಕರ್ಮ ಮಾಡಿದ ದುರ್ಗತಿ ಆಗ್ತದೆ ಗೊತ್ತಿದೆಯೇ ನಿಮಗೆ? ಯಮದೂತರು ಹೇಳ್ತಾರೆ, ಎಲ್ಲ ಗೊತ್ತಿದೆ ನಮಗೆ, ಅರ್ಥ ಮಾಡಿಕೊಂಡಿದ್ದೇವೆ, ನಮಗೆ ಗೊತ್ತಿದೆ. ಹಾಗಾದ್ರೆ ಉತ್ತರ ಕೊಡಿ ಅಂತ ತಿಳ್ಕೊಂಡಂತಂದಾಗ ಅವ್ರು ಹೇಳಿ ಪ್ರಾರಂಭ ಮಾಡ್ತಾರೆ, ನೀವು ಯಾರು ನಮ್ಗೆ ಗೊತ್ತಿಲ್ಲ, ಆದರೆ ಕೇಳಿದ್ದೀರಿ, ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ, ಹೇಳ್ತೇವೆ. ವೇದಕ್ಕೆ ಅನುಕೂಲವಾದ, ವೇದಕ್ಕೆ ಅನುಕೂಲವಾಗಿ ಹೇಳಿದ ಪುರಾಣ ಮತ್ತು ಮನುಸ್ಮೃತಿ ಮೊದಲಾದ ಗ್ರಂಥಗಳಲ್ಲಿ ಬಂದಿರತಕ್ಕಂಥ ವಿಚಾರಗಳೇ ಧರ್ಮಗಳು. ಸಂಕಟ ಬಂತು. ಯಾಕೆ ನಾವು ಆ ಮನುಸ್ಮೃತಿಯನ್ನು ಓದೇ ಇಲ್ಲಲ್ಲ. ಎಷ್ಟು ಜನ ಮನುಸ್ಮೃತಿಯನ್ನು ಪೂರ್ತಿ ಓದಿದವರಿದ್ದಾರೆ ಹೇಳಿ? ಕೋಟಿಗೆ 10 ಕೋಟಿಗೆ ಒಬ್ಬರು ಸಿಕ್ಕೋದಿಲ್ಲ. ಭಾರತದ 130 ಕೋಟಿ ಜನ 12-13 ಜನ ಸಿಕ್ಕರೆ ಹೆಚ್ಚು, ಕೋಟಿಗೊಬ್ಬರು ಸಿಕ್ಕೋದಿಲ್ಲ ಅಷ್ಟು ಜನ. ಆದ್ದರಿಂದಾಗಿ ನಾವು ತಪ್ಪುಗಳನ್ನು ಮಾಡ್ತಾ ಹೋಗ್ತೇವೆ. ಆದ್ದರಿಂದಲೇ ನಮ್ಮ ಕಡೆಯಿಂದ ಪಾಪಗಳು ನಡೀತದೆ. ಯಾವುದು ಮಾಡಿದರೆ ಪಾಪ, ಯಾವುದು ಮಾಡಿದರೆ ಪುಣ್ಯ, ಅದೇ ನಮಗೆ ಗೊತ್ತಿಲ್ಲಲ್ಲ. ಗೊತ್ತಿಲ್ಲ ಮಾಡಿದ್ದೇವೆ. ಯಮಧರ್ಮರಾಜ ಗೊತ್ತಿರಲಿಲ್ಲ, ಗೊತ್ತು ಮಾಡ್ಕೊಳ್ಳಿಲ್ಲ ಅಂತ ಕೇಳ್ತಾನೆ ಯಮಧರ್ಮರಾಜ. ಅವುಗಳನ್ನು ಗೊತ್ತು ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕವೇ ಆಗಿದೆ. ವೇದ ಮತ್ತು ವೇದಾನುಸಾರಿಯಾದ ಮನುಸ್ಮೃತಿಯಲ್ಲಿ ಹೇಳಿದ ಧರ್ಮವನ್ನು ತಂತೋತಂತಾಗಿ ಪಾಲನೆ ಮಾಡಲೇಬೇಕು.
ಅದೇ ಧರ್ಮವನ್ನೇ ವಿಸ್ತಾರವಾಗಿ ಭಾಗವತ ಹೇಳ್ತಾ ಇದೆ. ಭಾಗವತ ಹೇಳಿದ ಧರ್ಮವನ್ನು ಪರಿಪಾಲನೆ ತಪ್ಪದೇ ಮಾಡಿ. ಭಾಗವತವನ್ನು ಸರಿಯಾಗಿ ಮನಸ್ಸು ಕೊಟ್ಟು ಕೇಳಿದರೆ ಮನುಸ್ಮೃತಿ ಕೇಳಿದ ಪುಣ್ಯ ಬರ್ತದೆ, ಅಷ್ಟು ತಿಳುವಳಿಕೆಯೂ ಆಗ್ತದೆ. ಅಷ್ಟೇ ಅಲ್ಲ, ನಾವು ಮಾಡ್ತಕ್ಕಂಥ ಧರ್ಮಾಧರ್ಮಗಳನ್ನು ಬರೆದಿಟ್ಕೊಂಡು ಯಮಧರ್ಮರಾಜನಿಗೆ ತೀರಿಸೋದಕ್ಕೋಸ್ಕರ ಅನೇಕ ಜನರು ತಯಾರಿದ್ದಾರೆ. ಅನೇಕ ಜನ ಸ್ಪಾಯ್, ಅವರು ವಾರ್ತಾಹರರು, ಆಗಿಂದಾಗಲೇ ವಾರ್ತೆಯನ್ನು ಫೋಟೋ ಸಹಿತ ಕಳಿಸಿಬಿಡ್ತಾರೆ ಟಿ ವಿ ಕೇಂದ್ರಕ್ಕೆ. ಅವರು ಕೂಡ ಪರಮಾತ್ಮನಿಗೆ ತಿಳಿಸ್ತಾರೆ. ಅವ್ರು ಯಾರ್ಯಾರು? ಸೂರ್ಯ ಹಗಲಿನಲ್ಲಿ ಮಾಡಿದ ಪಾಪಗಳನ್ನೆಲ್ಲ ತಿಳಿಸ್ತಾನೆ. ಚಂದ್ರ ರಾತ್ರಿ ಮಾಡಿದ ಪಾಪಗಳೆಲ್ಲವೂ. ಕೃಷ್ಣ ಪಕ್ಷದ ಎಷ್ಟೋ ದಿವಸ ರಾತ್ರಿ ಚಂದ್ರ ಇರೋದಿಲ್ಲಲ್ಲ. ಚಂದ್ರ ನಮ್ಮ ಕಣ್ಣಿಗೆ ಬೀಳದೇ ಇದ್ದರೂ ಚಂದ್ರ ಇದ್ದೇ ಇದ್ದಾನೆ. ಅಗ್ನಿ, ನೀರು, ಆಕಾಶ, ವಾಯು, ಸಂಧಿಕಾಲ, ಬಂದ್ಕೇನ? ಸೂರ್ಯ, ಚಂದ್ರ, ಜಲ, ಆಕಾಶ, ವಾಯು, ಸಂಧ್ಯಾಕಾಲ, ಹಗಲು, ರಾತ್ರಿ, ದಿಕ್ಕು, ಧರ್ಮದೇವತೆಗಳು, ಇವರೆಲ್ಲರೂ ನಾವು ಮಾಡ್ತಕ್ಕಂಥ ಪಾಪಗಳನ್ನು, ಧರ್ಮ ಅಧರ್ಮಗಳನ್ನು ನೋಡ್ತಾ ಇರ್ತಾರೆ. ನಮಗೆ ಬಂದಿರತಕ್ಕಂಥ ಅನಾನುಕೂಲತೆ, ನಾವು ಮಾಡತಕ್ಕಂಥ ಪ್ರತಿಯೊಂದನ್ನು ಕೂಡ ಎಲ್ಲಕ್ಕೂ ಮೀರಿ ಕಣ ಕಣದಲ್ಲಿ ಇರ್ತಕ್ಕಂತಹ, ಪ್ರತಿಯೊಂದು ಐಟಮ್ನಲ್ಲಿ ಇರ್ತಕ್ಕಂಥ, ನಮ್ಮ ಹತ್ರ ಸರ್ವತ್ರದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಪ್ರತಿ ಕ್ಷಣವೂ ನಾವು ಮಾಡುವ ಕರ್ಮಗಳನ್ನು ನೋಡ್ತಾ ಇರ್ತಾನೆ. ಇಂಥವರಿಗೆ ಗೊತ್ತಾಗದಂತೆ ನಾವು ಪಾಪಕರ್ಮ ಮಾಡಲಿಕ್ಕೆ ಆಗ್ತದೆ. ಇನ್ನು ಜೀವಿಗಳ, ಪ್ರಾಣಿಗಳ ಸ್ವಭಾವ ಏನು? ಜ್ಞಾನ ಇಚ್ಛಾಕ್ರಿಯ ಮನುಷ್ಯರದು. ಉಳಿದವರಿಗೆ ಜ್ಞಾನಕ್ರಿಯೆ ಅಷ್ಟೇ ಇರ್ತದೆ, ಇಚ್ಛಾಕ್ರಿಯೆ ಇಷ್ಟೇ ಇರ್ತದೆ, ಜ್ಞಾನ ಇರೋದಿಲ್ಲ. ಜ್ಞಾನ ಇಚ್ಛಾಕ್ರಿಯೆ ಇದ್ದದರಿಂದಾಗಿ ನಾವು ಕರ್ಮವಿಲ್ಲದೆ ಇರಲಿಕ್ಕೂ ಆಗೋದಿಲ್ಲ. ಕರ್ಮ ಅನಿವಾರ್ಯ. ನೋಡುವುದು, ಕೇಳುವುದು, ಕಣ್ಣು ಮುಚ್ಚುವುದು, ಕಣ್ಣು ಮುಚ್ಚಿ ವಿಚಾರ ಮಾಡುವುದು, ಆನಂತರ ತಿರುಗಾಡುವುದು, ಮಾತನಾಡುವುದು, ಹೇಳುವುದು, ಕೇಳುವುದು, ಎಲ್ಲ ಕೃತಿಗಳು ಅನಿವಾರ್ಯ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳ ಕೆಲಸ ನಡೆದದ್ದು ಯಾವಾಗಲೂ. ಆದರೆ ಮಾಡ್ತಕ್ಕಂಥ ಈ ಕರ್ಮಗಳು ಪಾಪ ಕರ್ಮವಾಗಬಾರದು ಅಂತ ತಿಳ್ಕೊಂಡಂತೇಳಿ ನಿಶ್ಚಿತ ಇದ್ದರೆ ಧರ್ಮ ತಿಳಿದುಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಇನ್ನು ದೇವರಲ್ಲಿ ವಿಶ್ವಾಸ ಇಲ್ಲದೆ ಇರತಕ್ಕಂಥ ನಾಸ್ತಿಕ ವ್ಯಕ್ತಿಗಳು ಪಾಪ ಮಾಡ್ತಾರೆ. ನಮ್ಮ ಯಮಧರ್ಮರಾಜ ಹೇಳಿದಂತೆ ಭಗವಂತನ ಇಚ್ಛೆಯಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪಾಪದಲ್ಲಿ ಅವರ ಪ್ರವೃತ್ತಿ ಆಗ್ತದೆ. ಯಮಧರ್ಮರಾಜ ಅಂಥವರನ್ನು ಶಿಕ್ಷಿಸ್ತಾನೆ ಅಂತ ತಿಳ್ಕೊಂಡಂತೇಳಿ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದಾಗಿ ಈ ಧರ್ಮಾಧರ್ಮದ ಲಕ್ಷಣ ಇದೇ ರೀತಿಯಾಗಿದೆ ಅಂತ ತಿಳ್ಕೊಂಡಂತಿದ್ದ. ಹಾಗಾದ್ರೆ ಅಜಾಮಿಳನ ಹತ್ರ ಯಾಕೆ ಬಂದಿದ್ರಿ ಅಂತ ಕೇಳಿದ್ರು ವಿಷ್ಣು ದೇವತರು. ಈ ಅಜಾಮಿಳ 70 ವರ್ಷ ಸತತವಾಗಿ ಪಾಪಗಳನ್ನು ಮಾಡಿದ್ದಾನೆ. ಹೆಂಡ ಕುಡಿಯದ ದಿನ ಇಲ್ಲ, ಪರಸ್ತ್ರೀಯರ ಜೊತೆಗೆ ಹೋಗದೇ ಇದ್ದ ದಿನಗಳಿಲ್ಲ, ಕಳ್ಳತನ, ಹೊಡೆತನ, ಬಡತನ, ದಾದಾಗಿರಿ ಎಲ್ಲವನ್ನೂ ಮಾಡಿರ್ತಕ್ಕಂಥ ವ್ಯಕ್ತಿ. ಅಯಮ್ಯಕೃತ ನಿರ್ವೇಶ. ಇವನಿಂಥ ಮಹಾಪಾಪಿ. ಆದ್ದರಿಂದಾಗಿ ಇವನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೆ. ವಿಷ್ಣುದೂತ ಹೇಳ್ತಾರೆ, ಇಲ್ಲ, ಇಷ್ಟೆಲ್ಲ ಇದ್ದರೂ ನೀವು ಲಕ್ಷ್ಯ ಕೊಡಲಿಲ್ಲ, ಇಷ್ಟೆಲ್ಲ ಪಾಪ ಮಾಡಿದರೂ ನಿಮ್ಮನ್ನು ನೋಡಿದ ಕ್ಷಣಕ್ಕೇನೆ ಅವನಿಗೆ ಹಿಂದಿನ ಎಲ್ಲ ಧರ್ಮದ ವಿಚಾರ ನೆನಪಿಗೆ ಬಂತು. ಅಯಮ್ಮಿ ಕೃತನಿರ್ವೇಶ ಜನ್ಮಕೋಟಿ ಅವಮಸಾಮಪಿ. ಯಾವ ಹೆಸರನ್ನು ತೆಗೆದುಕೊಂಡರೆ ಅನೇಕ ಕೋಟಿ ಜನ್ಮದ ಪಾಪಗಳು ಹೊರಟೋಗ್ತವೆಯೋ, ಅನೇಕ ಕೋಟಿ ಪಾಪಗಳನ್ನು ದೂರ ಮಾಡತಕ್ಕಂತಹ ಯದ್ ವ್ಯಾಜಹಾರ ವಿವಶನಾಗೇ ಇರಲಿ, ಗಾಬರಿಯಿಂದೇ ಇರಲಿ, ಅಂಜೇ ಇರಲಿ,
ಅಂಜೇ ಇದ್ದರೂ ಕೂಡ ಅವನು ನಾಮ ಸ್ವಸ್ಥಯನಂ ಹರೇಹೇ, ಮಂಗಲವನ್ನು ಕೊಡತಕ್ಕಂಥ ಭಗವಂತನ ನಾಮವಾದ ನಾರಾಯಣ ಅಂತ ತಿಳ್ಕೊಂಡಂತ ಕರೆದಿದ್ದಾನಲ್ಲ, ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವಾಯಿತು. ಭಾಳ ಚೆನ್ನಾಗಿ ಹೇಳಿದ್ರು ಆಚಾರ್ಯ. ನಾಳಿನಿಂದ ಭಾಗವತಕ್ಕೆ ಚುಟ್ಟಿ, ನಾರಾಯಣ ಅಂತ ಹೇಳ್ಕೊಂಡು ಪಾಪ ಹೋಗ್ತಾಯಿಲ್ಲ, ಮತ್ತೆ ಭಾಗವತ ಕೂತ್ಕೊಡ್ಬೇಕು ಹೇಳಿಬಿಟ್ರಿ. ನಾಳಿನಿಂದ ಒಂದು ತಾಸು ಉಳಿತ ನಮ್ಮದು ಇಲ್ಲ. ಯಾಕೆ ಅಂತಿಕೊಂಡಂತಂದರೆ ಹೇಳ್ತಕ್ಕಂಥ ನಾಮ ಭಕ್ತಿಯಿಂದ ಹೇಳಬೇಕು, ಭಕ್ತಿಯಿಂದ ಹೇಳಬೇಕು. ಏನು ಭಕ್ತಿ ಅಂದರೆ ಏನು? ಅನೇಕ ಸಲ ಕೇಳಿದ್ದೀರಿ, ಇನ್ನೊಮ್ಮೆ ನೆನಪು ಮಾಡಿಕೊಳ್ಳೋಣ. ಮಹಾತ್ಮ್ಯ ಜ್ಞಾನಪೂರ್ವಸ್ತು, ಭಗವಂತನ ಮಹಿಮೆ, ಹೊಸ ಹೊಸ ಮಹಿಮೆ ದಿನಾಲು ಕೇಳ್ತಿರಬೇಕು, ಅರ್ಥ ಮಾಡಿಕೊಳ್ಳಬೇಕು. ಇಂಥ ಮಹಾಮಹಿಮನಾದ ಇಷ್ಟೆಲ್ಲ ನಮಗೆ ಉಪಕಾರಕವಾದಂಥ ಜಗತ್ತನ್ನೇ ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂಥ ಆ ಭಗವಂತನಲ್ಲಿ ನಮಗೆ ಇವನು ಅತ್ಯಂತ ಅನಂತ ಮಹಿಮೆಯಿಂದ ಯುಕ್ತನಾಗಿರ್ತಕ್ಕಂಥವನು. ಅನಂತವಾಗಿರ್ತಕ್ಕಂಥ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥವನು. ಅವನ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿರಬೇಕು. ಆ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ಇಂಥ ಮಹಾಮಹಿಮನನ್ನು ಬಿಟ್ಟು ಬೇರೆ ಯಾರನ್ನು ನಾವು ನೆನೆಸಬೇಕು? ಇವತ್ತಿನ ದಿವಸ ನಾವು ಕೂತಾಗ ನಿಂತ ಕ್ರಿಕೆಟ್ ಅವ್ರು ನೆನೆಸೋದಲ್ಲೇನು? ಹಾಗೆ ದೇವ್ರು ನೆನಪು ಬರ್ತದೆ? ಇಲ್ಲ. ದೇವ್ರು ನೆನಪು ಬರಬೇಕಾಗಿತ್ತು ಅಂತಿಕೊಂಡಂತಂದರೆ ಪರಮಾತ್ಮನ ಅನಂತ ಗುಣಗಳು ನಿರವಧಿಕ, ಅನಂತ ಪರಮಾತ್ಮನ ಗುಣಗಳು ನಿರವಧಿಕ. ಒಂದೊಂದು ಗುಣವೇ ಕೊನೆ ಇಲ್ಲದೆ ಇರತಕ್ಕಂಥ ಗುಣ. ಕೊನೆ ಇಲ್ಲದಿರ್ತಕ್ಕಂಥ ಗುಣ ಅಂತಿಕೊಂಡ ಅರ್ಥವೇನು? ಕರುಣೆ ತೋರಿಸುವುದು ಗುಣ. ನಾವೇನು ಮಾಡ್ತೇವೆ? ನಮ್ಮ ಪರಿಚಿತರು ಪರಿತಾದಿಗಳು ನೋಡಿದ ಕರುಣೆ ಏನಪ್ಪ, ಏನು ಬೇಕು, ಹೆಲ್ಪ್ ಬೇಕನ್ನೋದು ಕೇಳ್ತೇವೆ. ನಮ್ಮ ಜುರಿಸ್ಟಿಕ್ಷನ್ ಅಲ್ಲಿಗೆ ಮುಗೀತು. ನಮ್ಮ ಪರಿಚಯ ಇಲ್ಲದವ್ರನ್ನ ನಾವು ನೋಡಿದ್ಲೆ ಪರಮಂತ ಆಗಲ್ಲ. ಪರಮಾತ್ಮನ ಕರುಣಾಗುಣವೂ ಕೂಡ ಅನಂತವಾಗಿದೆ, ಇನ್ಫಿನೈಟ್ ಆಗಿದೆ. ಅಂಥ ಅನಂತ ಗುಣಗಳು ಪರಮಾತ್ಮನಲ್ಲಿವೆ. ನಿರವಧಿಕ ಅನಂತ ಗುಣಗಳು ಪರಮಾತ್ಮನಲ್ಲಿ ಇವೆ. ಮತ್ತು ಹೇಗಿವೆ ಅವು? ಅವಧ್ಯ, ದೋಷರಹಿತವಾಗಿವೆ. ದೋಷರಹಿತವಾಗಿರ್ತಕ್ಕಂಥವು ನಿರವಧಿಕ ಅನಂತ ಅಂತ ಅನವಧ್ಯ, ಯಾವುದೇ ದೋಷ ಇಲ್ಲದೆ ಇರತಕ್ಕಂಥ ಗುಣಗಳು. ಕಲ್ಯಾಣ ಗುಣಗಣ ಅಷ್ಟೇ ಅಲ್ಲ, ಆ ಗುಣಗಳು ಮಂಗಲಕರವಾಗಿರ್ತಕ್ಕಂಥ ಗುಣಗಳು. ಇವುಗಳ ಜ್ಞಾನ ಅನುಭವ ಆಗಬೇಕು. ಇವುಗಳ ಇನ್ಫಾರ್ಮೇಷನ್ ಇದು ಉಪಯೋಗ ಇಲ್ಲ. ನಾವು ಸಣ್ಣವರಿದ್ದಾಗ ಬಾಯ್ಪಾಠ ಮಾಡಿದ್ದೇವೆ. ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಇಲ್ಲ. ಪ್ರತಿ ಕ್ಷಣದಲ್ಲಿಯೂ ಭಗವಂತನ ನಾಮ ತೆಗೆದುಕೊಂಡಿದ್ದೇನೆ, ಇವನ ಮಹಿಮೆ ನನಗೆ ಮಂಗಲಕರವಾಗಿದೆ, ಪರಮಾತ್ಮನ ಮಹಿಮೆಯನ್ನು ನಾನು ಕೇಳ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ನನಗೆ ಮಂಗಲ ನಿಶ್ಚಿತ ಅಂತ ತಿಳ್ಕೊಂಡು ಅಂತಕ್ಕಂಥ ಅನುಭವ ಬರಬೇಕು. 115 ದಿನಗಳನ್ನು ಭಾಗವತ ಕೇಳಿದ್ದೀರಿ, ನಿಮ್ಮ ಅನುಭವ ನೀವು ಬರೆದಿಡಿ. ಈ ಗ್ರಂಥಗಳನ್ನು ಕೇಳುವುದರಿಂದ ಏನು ಲಾಭ ಆಯಿತು, ಇನ್ನು ಯಾರಿಗಾದರೂ ಹಾನಿಯಾಗಿದ್ದರೆ ಅದನ್ನು ಬರೆದಿಡಿ, ಅದನ್ನು ನನಗೆ ತಿಳಿಸಿ. ನಿಮ್ಮ ಭಾಗವತ ಕೇಳೋದ್ರಿಂದ ಎಷ್ಟು ಹಾನಿ ಆಯಿತು, ಎಷ್ಟು ಲಾಸ್ ಆಯಿತು ಅಂತ ತಿಳ್ಕೊಂಡಾಗಿದ್ದರೆ ಅದನ್ನು ಕೂಡ ಬರೆದು ಕೊಡಿ, ಕಳಿಸಿ. ಇಲ್ಲ, ಅದರ ಅನುಭವ ನಾವು ಬರಬೇಕು. ಪರಮಾತ್ಮ ನೆನೆಸ್ತಾ ಇದ್ದೇವೆ, ಎಷ್ಟು ಕಷ್ಟಗಳು ದೂರವಾಗಿವೆ, ಎಷ್ಟು ಅನಾಹುತಗಳು ದೂರವಾಗಿವೆ, ಎಂಥ ಪ್ರಾಬ್ಲಮ್ಗಳು ದೂರವಾಗಿವೆ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಅಷ್ಟೇ ಅಲ್ಲ, ಇದರ ಅನುಭವದ ಜೊತೆಯಲ್ಲಿ ಜ್ಞಾನ ಅಂದರೆ ಅನುಭವ, ಅದರ ಜೊತೆಯಲ್ಲಿ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ, ನಮಗೆ ಯಾರೂ ಪ್ರಿಯ ಅಂತ ಅನ್ನಿಸ್ಬಾರ್ದು, ಭಗವಂತನೊಬ್ಬನೇ ಪ್ರಿಯ ಅಂತ ಅನ್ನಿಸ್ಬೇಕು. ಭಗವಂತನೇ ನನಗೆ ಬೇಕಾದ ವ್ಯಕ್ತಿ, ಉಳಿದ ವ್ಯಕ್ತಿಗಳು ಬಿಟ್ಟು ಹೋದರೂ ಹೋಗಲಿ,
ಏನೇ ನಾಳೆ ಬೆಳಗ್ಗೆ 8:30 ನಾನು ನಿಮ್ಮನೆಗೆ ಬರ್ತೀನಿ. ಬಂದಾಗ ನನಗೆ ಸ್ವಲ್ಪ ಮಾತನಾಡೋದಿದೆ. ನೀವು ಇಮಿಡಿಯೇಟ್ ಹೇಳ್ಬೇಕು 8:30 ಬರಬೇಡ್ರಿ. ನಾನು ಎಷ್ಟೋ ಸಲ ಹೇಳ್ತೀನಿ 8:30 ರಿಂದ 9 ಯಾರು ಫೋನ್ ಮಾಡಬೇಡ್ರಿ ಅಂತ. ಈ ಕೊರೋನಾ ಯಾರು ಬರೋದಿಲ್ಲ. ಆದರೆ ಅದೇ ವೇಳೆಗೆ ಎಷ್ಟೋ ಜನ ಫೋನ್ ಮಾಡಿರ್ತಾರೆ. ಆದರೆ ನಾನು ತೆಗೆದುಕೊಳ್ಳೋದಿಲ್ಲ, ಪ್ರಶ್ನೆ ಬೇರೆ. ನೀವು ಹೇಳಬೇಕು ಭಾಗವತ ಕೇಳಲಿಕ್ಕತ್ತೀನಿ, ಫೋನ್ ಮಾಡಬೇಡ್ರಿ. ಏನ್ರಿ ದೇವ್ರಿಗಿಂತ ನನಗಿಂತ ದೇವ್ರು ಹೆಚ್ಚೇನ್ರಿ? ಹೌದು. ಹಾಗೆ ನಿಮ್ಮ ಸಂಬಂಧ ಕಟ್ಟಾಯಿತು, ನಿಮ್ಮಿಂದ ಫ್ರೆಂಡ್ಶಿಪ್ ಹೋಯಿತು, ಹೋಗಲಿ ಅನ್ನೋ ಧೈರ್ಯ ನಮಗಿರಬೇಕು. ಕಲ್ಯಾಣ ಗುಣಗಣತ್ವಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ನನ್ನವರ ನನಗೆ ಅತ್ಯಂತ ಪ್ರಿಯವಾದ ಸಕಲ ವಸ್ತುಗಳಿಂದಲೂ ಅತ್ಯಂತ ಶ್ರೇಷ್ಠ ಗುಣಗಳಿಂದ ಪರಮಾತ್ಮ ಯುಕ್ತನಾಗಿದ್ದಾನೆ ಅಂತ ಅನ್ನತಕ್ಕಂತಹ ಒಂದು ನಿಶ್ಚಯ ಅಂತರಾಯ ಸಹಸ್ರೇಣಾಪಿ, ಆ ನಿಶ್ಚಯದಿಂದ ಬಂದಿರತಕ್ಕಂಥ ಪ್ರೀತಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ವಿಘ್ನ ಬಂದರೂ ಆ ಪ್ರೀತಿಗೆ ಭಂಗವಾರದಂತೆ ನಿರಂತರವಾಗಿ ಅವನನ್ನು ನೆನೆಸ್ತಕ್ಕಂಥ ಅವನ ಉಪಕಾರವನ್ನು ಸ್ಮರಿಸುವ ಆ ಭಕ್ತಿಯ ಪ್ರವಾಹ ಅಂತಿಕೊಂಡಂತೆ, ಪ್ರೇಮದ ಪ್ರವಾಹ ಅಂತೇನಿದೆ ಇದು ಭಕ್ತಿ. ಆದ್ದರಿಂದಾಗಿ ಬರೀ ಹೆಸರು ತೆಗೆದುಕೊಂಡ್ರೆ ಉಪಯೋಗವಿಲ್ಲ. ಏತೇನೇವ ಹ್ಯಗೋ ನಾಸ್ಯ ಕೃತಶ್ಚಾತ್ ಅಘನಿಷ್ಕೃತಂ ಯದಾ ನಾರಾಯಣ ಇತಿ ಜಗಾದ ಚತುರಕ್ಷರಂ. ಎಲೆ ಯಮದೂತರೇ, ಯಾವಾಗ ಭಗವಂತನ ನಾರಾಯಣ ಅಂತ ತಿಳ್ಕೊಂಡಂತೇಳಿ 4 ಅಕ್ಷರಗಳಿಂದ ಬಾಯಿ ತುಂಬ ಕರೆದ್ನಲ್ಲ, ಬರೀ ಕರೆದಿಲ್ಲ ಅವನು, ಮನಸ್ಸಿನಲ್ಲಿ ನೆನಪಾಯ್ತು, ಅಯ್ಯೋ ನಾನು ನಾರಾಯಣ ಮರೆತ್ರಿ, ಅದು ಮರೆತದ್ದಕ್ಕೋಸ್ಕರ ಯಮದೂತರು ಬಂದಿದ್ದಾರೆ, ಭಗವಂತ ಒಂದೊಂದು ಅವಕಾಶ ಕೊಡು, ನಾರಾಯಣ ಉದ್ಧರಿಸುವಂತ ತಿಳ್ಕೊಂಡಂತೇಳಿ ಭಕ್ತಿಯಿಂದ ಮನಸ್ಸಿನಿಂದಲೂ ಕೂಡ ಚಿಂತನೆ ಮಾಡಿದ್ದಾನೆ. ಆದ್ದರಿಂದಾಗಿ ಇವನ ಎಲ್ಲ ಪಾಪಗಳು ಹೊರಟೋಗ್ಬಿಟ್ರೆ. ಅದು ನೀವು ತಿಳಿದಿದ್ದರೆ ಹೇಗೆ? ಯಶಾಂಕ ಶಿರ ಆದಾಯ ಯಮಧರ್ಮರಾಜ ನಮ್ಮ ಸತ್ಕರ್ಮಗಳ ಫಲವನ್ನು ಕೊಡ್ತಾನೆ ಅಂತ ತಿಳ್ಕೊಂಡಂತೇಳಿ ಯಮಧರ್ಮರಾಜನಿಗೆ ದಿನಾಲು ಸ್ತೋತ್ರ ಮಾಡ್ತಾ ಯಮೋ ನಿಹಂತ ಪಿತೃಧರ್ಮರಾಜು ಅಂತ ತಿಳ್ಕೊಂಡಂತೇಳಿ ದಂಡಧರಶ್ಚ ಕಾಲ ಪೂತಾದಿಪ ದತ್ತ ಕೃತಾನುಸಾರಿ ನಾವು ಹೇಳೋ ಉಪಕ್ರಮ ದಿವಸ ಅಷ್ಟೇ ದಿನಾಲು ಹೇಳಬೇಕು. ಇಂಥ ಯಮಧರ್ಮರಾಜನ ನಂಬಿ ಇದ್ದಂಗೆ ನೀವು ಅವರನ್ನು ದೇವರನ್ನು ನಾರಾಯಣ ನಾಮ ತೆಗೆದುಕೊಂಡು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಿರಲ್ಲ, ಎಂಥವ್ರು ನೀವು? ಯಾವ ತಾಯಿಯ ತೊಡೆಯ ಮೇಲೆ ತಲೆ ಇಟ್ಟು ಮಗು ನಿಶ್ಚಿಂತವಾಗಿ ಮಲ್ಕೊಂಡಿರ್ತಾನೆ, ನನ್ನ ತಾಯಿ ನನ್ನ ಸಂರಕ್ಷಣೆ ಮಾಡ್ತಾಳೆ ಅಂತೇಳಿ ಅವಳೇ ಕುತ್ತಿಗೆ ಹೆಚ್ಚಿಗಿದ್ರೆ, ಅವಳೇ ವಿಷ ಕೊಟ್ಟರೆ? ಆದ್ದರಿಂದಾಗಿ ಹರಿಯ ನಾಮಸ್ಮರಣ ಸರ್ವ ಪಾಪ ನಾಶಕವಾಗಿದೆ. ಆದ್ದರಿಂದಾಗಿ ಹರಿಯ ನಾಮಸ್ಮರಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಾಯಶ್ಚಿತ್ತಗಳು ಕೂಡ ಹರಿನಾಮಸ್ಮರಣೆಯಿಂದ ಯುಕ್ತವಾಗಿದ್ದರೆ, ನಿತ್ಯದಲ್ಲಿಯೂ ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ದರೆ ಸಂಪೂರ್ಣವಾಗಿ ಎಲ್ಲ ಪಾಪಗಳು ಹೊರಟೋಗ್ತದೆ. ಇದನ್ನು ನೀವು ಮರೆತರಲ್ಲ. ಪರಮಾತ್ಮನ ಹೆಸರು ತೆಗೆದುಕೊಂಡಿರ್ತಕ್ಕಂಥವನಿಗೆ ನಿಮಗೆ ಇವನನ್ನು ತೆಗೆದುಕೊಂಡು ನಿಮ್ಮ ಗಿರಾಕಿ ಅಲ್ಲ, ಇವನು ಎಲ್ಲ ಪಾಪಗಳು ಹೊರಟೋಗಿಬಿಟ್ಟಿವೆ. ಆದ್ದರಿಂದಾಗಿ ಅಷ್ಟೇ ಅಲ್ಲ, ಪರಮಾತ್ಮನಿಗೆ ಅವಕಾಶ ಕೊಡು ಅಂತ ಕೇಳಿದ್ದಾನೆ. ಭಗವಂತ ಇವನ ಉಳಿದ 12 ವರ್ಷ ಆಯುಷ್ಯವನ್ನು ಕೊಟ್ಟಂತೆ ಕಾಣಿಸ್ತದೆ. ನೀವು ಹೋಗಿ ನಾವು ಹೋಗ್ತೇವೆ ಅಂತ ಹೇಳಿ ಆ ಕಾಲದಲ್ಲಿ ವಿಷ್ಣುದೂತರು ಯಮದೂತರನ್ನು ಕಳಿಸಿದರು. ತಾವು ಇವನನ್ನು ಕರೆದುಕೊಂಡು ಹೋಗಲಿಲ್ಲ. ತಾವು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಹೊರಟೋಗ್ಬಿಟ್ಟಿದ್ದಾರೆ. ಇವರ ಮಾತುಕತೆ ಕೇಳ್ತಾ ಇದ್ದ ಯಾರು? ಅಜಾಮಿಳ. ಇವರ ಮಾತುಕತೆಯನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಇಷ್ಟು ಪಶ್ಚಾತ್ತಾಪವಾಯಿತಲ್ಲ, ಅಯ್ಯೋ ನಾನು ಮಗನನ್ನು ಕರೆಯುವ ನೆವದಿಂದ ಹೇಳಿ ಏನೋ ಹಿಂದಿನ ಸಂಸ್ಕಾರದಿಂದ ನಾರಾಯಣ ಅಂತ ತಿಳ್ಕೊಂಡಂತ ಅನ್ನೋದನ್ನು ಸ್ಮರಣೆ ಮಾಡಿದ್ದಕ್ಕೆ ನನ್ನ ಸಂಪೂರ್ಣ ಅಪಮೃತ್ಯು ಹೊರಟೋಯ್ತಲ್ಲ, ಇನ್ನೂ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ
ಭಗವಂತನಿಗೆ ಮನಃಪೂರ್ವಕವಾಗಿ ನಮಸ್ಕಾರ ಮಾಡಿ ಸಂಪೂರ್ಣ ಪಶ್ಚಾತ್ತಾಪಪಟ್ಟು ಆ ಕಾಲದಲ್ಲಿ ಹೇಳ್ತಾನೆ, ನಾನು ಹೇಗೆ ಮೋಹಿತನಾದೆ. ಆ ಒಂದು ಸಂದರ್ಭದಲ್ಲಿ ನೋಡಿ ಪೂರ್ತಿಯಾಗಿ ಮರೆತು ಆ ಹೆಣ್ಣಿಂದ ಬೇರೆ ಹೆಣ್ಣುಗಳ ಹಿಂದೆ ಬಿತ್ತನಲ್ಲ ನಾನು. ಆದರೆ ಪರಮಾತ್ಮನ ಅನುಗ್ರಹ, ಮೊದಲು ಸ್ವಲ್ಪ ಏನೋ ಧರ್ಮ ಮಾಡಿರಬೇಕು, ಇಂಥ ಸಂದರ್ಭದಲ್ಲಿ ನೆನಪು ಕೊಟ್ಟು ಆರೋಗ್ಯ ಮಾಡಿದ್ದಾನಲ್ಲ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ನಿನ್ನ ಉಪಕಾರಕ್ಕೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾರೂ ಅಂಥ ಉಪಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಉದಾಹರಣೆ ಸಿಕ್ಕೋದಿಲ್ಲ ಅಂತ ಹೇಳಿದ. ಆನಂತರ ಅನೇಕ ಬ್ರಾಹ್ಮಣರನ್ನು ಕರೆದು ತನ್ನ ತಪ್ಪನ್ನು ಅವರ ಎದುರಿಗೆ ಹೇಳಿಕೊಂಡು ಪಶ್ಚಾತ್ತಾಪವಾಗಿದೆ ನನಗೆ, ಇನ್ನು ತಪ್ಪು ನಾನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ತನ್ನ ಸರ್ವಸ್ವವನ್ನೂ ದಾನ ಮಾಡಿದ್ದಾನೆ. ಸಂಪೂರ್ಣವಾಗಿರ್ತಕ್ಕಂಥ ತುಳಸಿ ದಳ ಮನೆಯ ಮೇಲೆ ಇಟ್ಟು ಅನೇಕ ಕೃಷ್ಣಾರ್ಪಣ ಅಂತಂದುಬಿಟ್ಟಿದ್ದಾನೆ. ಅಂದು ಆ ಕಾಲದಲ್ಲಿ ಸರ್ವಸಂಗ ಪರಿತ್ಯಾಗಿ ಹರಿದ್ವಾರಕ್ಕೆ ಬಂದು ಒಳ್ಳೆಯ ರೀತಿಯಿಂದ ಮತ್ತೆ 12 ವರ್ಷ ಅದ್ಭುತ ತಪಸ್ಸನ್ನು ಮಾಡಿ ಆಮೇಲೆ ತನಗೆ ಯೋಗ್ಯವಾಗಿರ್ತಕ್ಕಂಥ ಅತ್ಯಂತ ಉತ್ತಮ ಗತಿಯನ್ನು ಹೊಂದಿದ್ದಾನೆ. ಕರೆದದ್ದು ಮಗನನ್ನು, ಅದರ ಜೊತೆಗೆ ಭಗವಂತ ನೆನಪಾಗಿದೆ. ಇಲ್ಲ ಬರೀ ನಮ್ಮ ಮಕ್ಕಳಿಗೆ ಹೆಸರಿಟ್ಟಿರ್ತೇವೆ, ಕರೆದು ಸಾಕಂತ ತಿಳ್ಕೊಳ್ಬೇಡಿ, ಅದ್ರ ಜೊತೆಗೆ ಭಗವಂತ ನೆನಪು ಬರಬೇಕು. ಈಗಂತೂ ನಾವು ದೇವರ ಹೆಸರಂತೂ ಇಡೋದೇ ಇಲ್ಲ. ದೇವರ ಹೆಸರನ್ನು ಬಿಟ್ಬಿಡ್ತೀವಿ, ಏನೇನೋ ಇಡ್ತೇವೆ, ಯಾವುದೋ ಸಿನಿಮಾದವ್ರ ಹೆಸರು ಇಡ್ತೇವೆ. ಆ ರೀತಿಯಾಗಿರ್ತಕ್ಕಂಥ ಹೆಸರು ಬೇಡ. ನಾರಾಯಣ, ಗೋವಿಂದ, ವಿಷ್ಣು, ವಾಸುದೇವ, ಈ ರೀತಿಯಾಗಿರ್ತಕ್ಕಂಥ ಹೆಸರೇ ಇರಬೇಕು. ಆಗ ದೇವ್ರ ನೆನಪಾಗ್ತದೆ. ಇಲ್ಲದೇ ಇದ್ದರೆ ಏನೇನೋ ಹೆಸರು ಇಟ್ಕೊಂಡಿದ್ರೆ ನೆನಪಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಆಗ ಅಲ್ಲಿಂದ ಹೊರಟಿರ್ತಕ್ಕಂಥ ವಿಷ್ಣು ದೂತರು ಆ ಸ್ಥಳದಿಂದ ಹೊರಟಿದ್ದಾರೆ. ಹೊರಟು ಯಮಧರ್ಮರಾಜನ ಹತ್ರ ಬಂದಿದ್ದಾರೆ. ಯಮಧರ್ಮರಾಜನ ಹತ್ರ ಬಂದು ಹೇಳಿದರು, ಯಮಧರ್ಮರಾಜ, ಇವತ್ತು ನಿನ್ನ ಆಜ್ಞೆ ಮುರಿಯಲ್ಪಟ್ಟಿತ್ತು. ನನ್ನ ಆಜ್ಞೆ ಮುರಿದವರು ಯಾರು, ಏನಾಯಿತು ಹೇಳಿ ನೋಡೋಣ ಅಂತ ತಿಳ್ಕೊಂಡು ಅಂಥೇಳಿ ಆ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವರು ಯಾರು ಬಂದಿದ್ದರು, ಏನಿದ್ದರು, ಹೇಗಿದ್ದರು ಎಲ್ಲ ವಿವರಣೆಯನ್ನು ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಪೂರ್ವದಲ್ಲಿ ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು, ನಾವು ಅಜಾಮಿಳರಾಗಬಾರ್ದು. ಹಾಗಾದರೆ ಅಂತ್ಯಕಾಲದಲ್ಲಿ ದೇವರ ಹೆಸರು ತೆಗೆದುಕೊಳ್ಳೋದು ಬೇಡ ಏನು ಅಂತಕೊಂಡು ಹಾಗಲ್ಲ. ಅಜಾಮಿಳನಂತೆ ದಾರಿ ತಪ್ಪಬಾರದು. ನಂತರ ಒಳ್ಳೆ ದಾರಿ ಬಂತು, ಆ ಅಜಾಮಿಳನಾಗೋಣ. ಅದು ನಾವು ಕೂಡ ಇವತ್ತಿನ ದಿವಸ ಅಜಾಮಿಳರೇ ಇದ್ದೇವೆ. ಅಜ ಅಂತ ತಿಳ್ಕೊಂಡಂತಂದ್ರೆ ಏನು, ಆಡಿಗೆ ಮೇಕೆಗೆ ಅಜ ಅಂತ ಕರೀತಾರೆ. ಮೇಕೆ ಆಡು ಹೇಗೆ ಓದಿರ್ತಿರ್ತದೆ, ಮೇ 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 ಅಂತಕೊಂಡು ಓದ್ತಾರೆ, ನೋಡಿದ್ದೀರ, ಮೇ 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 ಅಂತಿರ್ತದೆ. ನಾನು ಸರಿಯಾಗಿ ಮಿಮಿಕ್ರಿ ಮಾಡಲಿಕ್ಕೆ ಬರೋದಿಲ್ಲ. ಸಂಸ್ಕೃತದಲ್ಲಿ ಮೇ ಮೇ ಅಂತಂದೇನು, ಇದು ನಂದು, ಮನೆ ನಂದು, ದುಡ್ಡು ನಂದು, ದೇಹ ನಂದು, ನಾನೇ, ಎಲ್ಲವೂ ನಂದು 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 ಮೇ 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 ಅಂತಕ್ಕಂಥವ್ರು ನಾವೆಲ್ಲರೂ ಅಜಾಮಿಳರೇ. ಅಜಾನಂತೆ ಮೇ ಮೇ ಅಂತಕ್ಕಂಥ ಅಜಯ ಮಿಲಿತ, ಅಜಾಭಿಹಿ ಮಿಲಿತ ವಯಮೇವ, ಅವುಗಳ ಸಮೂಹದಲ್ಲಿ ನಾವೊಬ್ಬರು. ಹೀಗಾಗಿ ನಾವು ಮೇ ಮೇ ಅಂತೇಳಿ ನರಕಕ್ಕೆ ಹೋಗ್ತೇವೆ. ಆಗ ಯಮಭಟರು ಹೇಳಿದರು, ಇಲ್ಲ, ಒಳ್ಳೆ ಯುವಕರಾಗಿರ್ತಕ್ಕಂಥ ಶಂಕರ ಗದಾಧಾರಿಗಳು, ಮಾಲೆ ಆಭರಣಗಳಿಂದ ಯುಕ್ತರಾಗಿದ್ದರು, ವಿಷ್ಣುವನಾಗೆ ಕಾಣ್ತಾ ಇದ್ದರು. ಆದರೆ ಅದ್ಭುತವಾಗಿರ್ತಕ್ಕಂಥವರು, ಅವರು ಭಗವಂತ ನಾಮಸ್ಮರಣೆ ಮಾಡಿದ್ದಾನೆ, ಆದ್ದರಿಂದಾಗಿ ಇವನು ಪಾಪದಿಂದ ಮುಕ್ತನಾಗಿದ್ದಾನೆ, ಪಾಪಿಯಲ್ಲಿ ಹೋಗ್ತಕೊಂಡು ಅಂತೇಳಿ ನಮ್ಮ ಪಾಶು ವಾಪಸ್ ಕಳಿಸಿಬಿಟ್ರು. ವಾಪಸ್ ಕಳಿಸಿದ್ದರಿಂದಾಗಿ ನಮಗೆ ಬಹಳ ಡಿಲೆಮ್ಮಾದಲ್ಲಿದ್ದೇವೆ. ನಾವು ಸ್ವಲ್ಪ 2 ಥರದ ವಿಚಾರದ ಗೊಂದಲಗಳಲ್ಲಿ ಬಿದ್ದುಕೊಂಡಿದ್ದೇವೆ. ನೀನೇ ಜಗತ್ತಿಗೆ ಧರ್ಮಾಧರ್ಮ ನಿರ್ಣಯ ಮಾಡ್ತಕ್ಕಂಥ ನಿಯಾಮಕ ಅಂತಕೊಂಡು ನಾವು ತಿಳಿದುಕೊಂಡಿದ್ದೇವೆ. ನಿಯಮನಾತ್ ಯಮಃ ಅಂತ ತಿಳ್ಕೊಂಡು ಅಂತೇಳಿ. ಹಾಗೆ ನಿನಕ್ಕಿಂತ ಬೇರೆ ಯಾರಾದರೂ ಶಾಸಕರು ಈ ಜಗತ್ತಿನಲ್ಲಿದ್ದಾರೆ. 3 ವಿಧವಾಗಿರ್ತಕ್ಕಂಥ ಸತ್ವರಜಸ್ತಮ ರೂಪವಾಗಿರ್ತಕ್ಕಂಥ ಕರ್ಮಗಳಿಗೆ ಫಲವನ್ನು ಕೊಡ್ತಕ್ಕಂಥವ್ರು ಯಾರು? ನಾವು ನಿನ್ನ ಆಜ್ಞೆಯನ್ನು ಪರಿಪಾಲಿಸಬೇಕೆ, ಅವನ ಆಜ್ಞೆಯನ್ನು ಪರಿಪಾಲಿಸಬೇಕೆ? ಯಾರ ಆಜ್ಞೆ ಪರಿಪಾಲನೆ ಮಾಡಬೇಕು ಹೇಳು. ಆ ನಂತರ ಯಾರಿಗೆ ಮೃತ್ಯು, ಯಾರಿಗೆ ಮೋಕ್ಷ,
ಇವೆಲ್ಲ ನಮ್ಮ ಅನೇಕ ಪ್ರಶ್ನೆಗಳಿವೆ ಧರ್ಮರಾಜನ್. ಆ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ನಿನ್ನ ಆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡು. ಏನಾಗಲಿ, ಇವತ್ತಂತೂ ನಿನ್ನ ಶಾಸನ, ನಿನ್ನ ಆಜ್ಞೆ ತಿರಸ್ಕೃತವಾಯಿತು, ಮುರಿದೋಯ್ತು. ಆ ಸುಂದರ ಪುರುಷರು ಬಂದು ಅದನ್ನು ಮುರಿದಿದ್ದಾರೆ. ಅವ್ರು ಯಾರು, ಏನು, ಸ್ವಲ್ಪ ವಿಸ್ತಾರವಾಗಿ ಹೇಳು ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಆಗ ಯಮಧರ್ಮರಾಜ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಯಮಧರ್ಮರಾಜ ಹೇಳಿರ್ತಕ್ಕಂಥದ್ದು ಉತ್ತರ ಭಾಳ ಸ್ವಲ್ಪ ವಿಸ್ತೃತವಾದದ್ರಿಂದಾಗಿ ನೀವು ವಿಚಾರ ಮಾಡಿ, ನಾನು ವಿಚಾರ ಮಾಡ್ತೇನೆ. ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು.